ಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಒಂದೊಂದು ಯೋಗದಲ್ಲೂ ಒಂದೊಂದು ರೀತಿಯಾದಂತಹ ಅವನ ಇರುವಿಕೆಯನ್ನ ತೋರಿಸ್ತಾ ಹೋಗ್ತಾನೆ. ಅರ್ಜುನ ವಿಷಾದ ಯೋಗದಲ್ಲಿ ಮೊದಲನೇದನ್ನ ಪೂರ್ವ ಪೀಠಿಕೆ ಅಂತಾನೆ ತಗೊಳ್ತೀವಿ. ಅದರಲ್ಲಿ ಅರ್ಜುನ ಅವನ ಗೊಂದಲವನ್ನ ಹೇಳ್ತಾ ಹೋದ್ರೆ, ಸಾಂಖ್ಯ ಯೋಗದಲ್ಲಿ ಭಗವಂತ ಅವನ ಯೋಚನೆಗಳು ಎಷ್ಟು ಆ ಸಮಂಜಸ ಅಲ್ಲದೆ ಇರೋದು, ಅಂದ್ರೆ ಕುಲಸ್ಥ ಕಶ್ಮಲವಿದಂ, ಅಂದ್ರೆ ಕಶ್ಮಲದಿಂದ ಕೂಡಿದೆ ಅಂತ ವಿವರಣೆಯನ್ನ ಕೊಡ್ತಾ ಹೋದ್ರೆ, ಕರ್ಮಯೋಗದಲ್ಲಿ ನಿನ್ನ ಕರ್ಮವನ್ನ ಮಾಡು ಅಂತ ಹೇಳ್ತಾ ಹೋಗ್ತಾನೆ. ಹಾಗೆ ಜ್ಞಾನ ಯೋಗದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನ ವಿವರಣೆ ಮಾಡ್ತಾ ಹೋಗ್ತಾನೆ. ಹಾಗೆ ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಹಾಗೆ ಅಕ್ಷರ ಪರಬ್ರಹ್ಮ ಯೋಗ, ರಾಜ ವಿದ್ಯ ರಾಜ ಗುಹ್ಯ ಯೋಗ ಅನ್ನುವ 9 ಅಧ್ಯಾಯದಲ್ಲಿ ಅವನ ಇರುವಿಕೆ, ಅವನ ವಿಶೇಷತೆಯನ್ನ ಹೇಳ್ತಾ ಹೋಗ್ತಾನೆ. ಅದರಲ್ಲೂ ರಾಜವಿದ್ಯ ರಾಜ ಗುಹ್ಯ ಯೋಗ ಅಂದ್ರೇನೆ ಅವನನ್ನ ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅಥವಾ ಅವನ ವಿಶೇಷತೆಗಳನ್ನು ಏನು ಅಂತ ಹೇಳ್ತಾ ಹೋದ್ರೆ, ಎಕ್ಸ್ಪೆಷಲಿ ಈ ವಿಭೂತಿ ಯೋಗದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಹೇಗೆ ಆತ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳ್ತಾ ಹೋಗ್ತಾನೆ. ಅದರಲ್ಲಿ 33 ಶ್ಲೋಕಗಳಲ್ಲಿ ಆತ ತನ್ನ ಇರುವಿಕೆ ಬಗ್ಗೆನೇ ಹೇಳ್ತಾ ಹೋಗ್ತಾನೆ. ಅಂದ್ರೆ ಹೇಗೆಲ್ಲ ಇದ್ದೀನಿ, ಆಯುಧದಲ್ಲಿ ವಜ್ರಾಯುಧ ಆಗಿದ್ದೀನಿ, ಹಾಗೇನೆ ಅನಂತನಲ್ಲಿ ಇದ್ದೀನಿ, ವಾಸುಕಿನಲ್ಲಿದ್ದೀನಿ, ಪ್ರಹ್ಲಾದನಲ್ಲಿದ್ದೀನಿ, ಹಾಗೆ ಗಾಳಿಯಲ್ಲಿ ಇದ್ದೀನಿ, ಅಶ್ವತ್ಥ ವೃಕ್ಷದಲ್ಲಿ ಇದ್ದೀನಿ. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಸಹ ಆತ ತನ್ನ ಇರುವಿಕೆಯನ್ನ, ಯಾಕೆ ಅಲ್ಲೇ ಇದ್ದೀನಿ ಅನ್ನುವಂತಹ ವಿಶೇಷತೆಗಳನ್ನ ಹೇಳ್ತಾ ಹೋಗ್ತಾನೆ. ಹಾಗೇನೆ ಆ ವೇದದಲ್ಲಿ ಸಾಮವೇದದಲ್ಲೇ ಇದ್ದೀನಿ ಅಂತಲೂ ಸಹ ಹೇಳ್ತಾ ಹೋಗ್ತಾನೆ. ಅಂದ್ರೆ ತನ್ನ ಇರುವಿಕೆ ಹಾಗೂ ವಿಶೇಷತೆಗಳನ್ನ ಹೇಳ್ತಾ ಹೋಗ್ತಾನೆ. ಅದೇ ಮುಂದುವರೆದ ಭಾಗವಾಗಿ ಈ 34ನೇ ಶ್ಲೋಕದಲ್ಲೂ ಸಹ ಮೃತ್ಯು ಅಂದ್ರೆ ಮರಣ, ಸರ್ವಹರ ಅಂದ್ರೆ ಸರ್ವ ಭಕ್ಷಕ ಅಥವಾ ಕಬಳಿಸುವಂತಹ ಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ. ಛ ಅಂದ್ರೆ ಕೂಡ, ಅಹಂ ನಾನು, ಉದ್ಭವ ಅಂದ್ರೆ ಹುಟ್ಟು, ಛ ಅಂದ್ರೆ ಕೂಡ, ಭವಿಷ್ಯತಾಂ ಅಂದ್ರೆ ಭವಿಷ್ಯದ ಅಭಿವ್ಯಕ್ತಿಗಳಲ್ಲಿ ಅಂತ ಹೇಳ್ತಾ ಹೋಗ್ತಾನೆ. ಹಾಗೆ ಕೀರ್ತಿ ಅಂದ್ರೆ ಕೀರ್ತಿ, ಶ್ರೀ ಅಂದ್ರೆ ಐಶ್ವರ್ಯ ಹಾಗೂ ಸೌಂದರ್ಯ ಅಂತಲೂ ಸಹ ಬರ್ತಾ ಹೋಗುತ್ತೆ. ವಾಕ್ ಅಂದ್ರೆ ಮಾತು, ಅದರಲ್ಲೂ ಸಹ ಒಳ್ಳೆಯ ಮಾತು ಅಂತ ಹೇಳ್ತಾ ಹೋಗ್ತಾರೆ. ಛ ಕೂಡ ನಾರೀಣಾಂ ಸ್ತ್ರೀಯರ ಸ್ಮೃತಿ, ನೆನಪು, ಮೇಧ, ಬುದ್ಧಿಶಕ್ತಿ, ಧೃತಿ, ದೃಢತೆ, ಹಾಗೆ ಕ್ಷಮ, ತಾಳ್ಮೆ. ಅಂದ್ರೆ ತನ್ನ ವಿಶೇಷತೆಯನ್ನೇ ಹೇಳ್ಕೊಳ್ತಾ ಹೋಗ್ತಾ ಇರೋ ಶ್ಲೋಕಗಳಲ್ಲಿ ಈ ಶ್ಲೋಕ ಇನ್ನಷ್ಟು ವಿಶೇಷತೆ ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ನಾವು ಮೃತ್ಯು ಅಂದ ತಕ್ಷಣ ಹೆದರೋದಕ್ಕೆ ಶುರು ಮಾಡ್ತೀವಿ ಅಲ್ವಾ? ಅಯ್ಯೋ, ಸಾವಿನ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಸಾವಿನ ಬಗ್ಗೆ ಮಾತಾಡ್ಬಾರ್ದು, ಯಾವಾಗ್ಲೂ ಬದುಕಿನ ಬಗ್ಗೆನೇ ಮಾತಾಡ್ಬೇಕು. ಬಿಡ್ತು ಅನ್ನಿ, ಸಾವಿನ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ಕಬಳಿಸುವಂತಹ ಎಲ್ಲಾ ವಿಶೇಷತೆಗಳು ಅಂತ ಬಂದಾಗ ಆ ಕಬಳಿಸುವ ವಸ್ತುವಾದ ಮೃತ್ಯುವಿನಲ್ಲೇ ನಾನು ಇದ್ದೀನಿ. ಸರ್ವ ಹರಶ್ಚ ಮೃತ್ಯುನಾಂ. ಇಲ್ಲಿ ಕಬಳಿಸೋದು, ಕಳ್ಕೊಳ್ಳೋದು ಅಂತ ಅಂದಾಗ, ಈಗ ಮೊಸಳೆ ಸಹ ತನ್ನ ಆಹಾರವನ್ನ ಕಬಳಿಸ್ಬಿಡುತ್ತೆ, ಪೂರ್ತಿಯಾಗಿ ನುಂಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಕೆಟ್ಟ ಚಟ ಅಥವಾ ದುಶ್ಚಟಗಳು ಏನ್ ಮಾಡ್ತಾ ಹೋಗುತ್ತೆ, ಮನುಷ್ಯನ ಮಾನ ಮತ್ತು ಹಣವನ್ನ ಅದು ನುಂಗ್ತಾ ಹೋಗುತ್ತೆ ಅಲ್ವಾ? ಈಗ ಕುಡಿತಾ ಇರ್ಬೋದು ಅಥವಾ ಜೂಜಿರ್ಬೋದು, ಇದರಿಂದ ಏನಾಗ್ತಾ ಹೋಗುತ್ತೆ, ಅವನ ಮಾನಹರಣ ಆಗ್ತಾ ಹೋಗುತ್ತೆ. ಮಾನಹರಣನೂ ಸಹ ಒಂದು ರೀತಿಯಾದಂತಹ ಕಬಳಿಕೆ ಅಂತಾನೆ ಹೇಳ್ಬೋದು. ಆದ್ರೆ ಈತ ಸಾವಿನಲ್ಲಿ ಇದ್ದು ಸರ್ವವನ್ನ ಕಬಳಿಸ್ಬಿಡ್ತಾನೆ. ನೋಡಿ, ನಾವು ಅನ್ಕೊಳ್ತಾ ಇದೀವಿ, ಅಯ್ಯೋ ಇವತ್ತು ದುಡ್ಡು ಹೋಯ್ತು, ಇವತ್ತು ಆರೋಗ್ಯ ಹೋಯ್ತು, ಇವತ್ತು ಅದು ಹೋಯ್ತು, ಇದು ಹೋಯ್ತು, ಅವ್ರು ಹೋದ್ರು, ಇವ್ರು ಹೋದ್ರು. ಹೌದು, ಎಲ್ರು ಹೋದ್ರುನು ನೀನ್ ಇದೀಯಾ ಅಲ್ವಾ? ಎಲ್ರು ಹೋದ್ರು. ಈಗ ಕಳ್ಕೊಳ್ಳುವಂತಹ ವಸ್ತುಗಳು ಅಥವಾ ಕಳ್ಕೊಳ್ಳುವಂತಹ ವ್ಯಕ್ತಿಗಳು ನಮ್ಮೆಲ್ಲರ ಜೀವನದಲ್ಲಿ ಇರ್ತಾರೆ. ಹುಟ್ಟಿದ ವ್ಯಕ್ತಿ ಸಾಯ್ಲೇಬೇಕು. ಆದರೆ ನೀನಿದೀಯ,
ನೀನಿದ್ಯಾ ಅಂದ್ರೆ ಇನ್ನೂ ಎಲ್ಲವೂ ಇದೆ ಅಂತಾನೆ ಅರ್ಥ. ನೀನೇ ಇಲ್ಲ ಅಂತ ಅಂದ್ರೆ ಏನಾದ್ರೂ ಇದೆಯಾ? ಏನೂ ಇಲ್ಲ. ನಾವ್ ಅನ್ಕೊಂತೀವಿ, ಅಯ್ಯೋ ನಾನ್ ಸೋತ್ ಹೋಗ್ಬಿಟ್ಟೆ, ನಾನು 0 ಆಗ್ಬಿಟ್ಟೆ. ಇಲ್ಲ. 0 ಅಂದ್ರೆ ಅರ್ಥ ಏನು? ಇಟ್ ಈಸ್ ಜಸ್ಟ್ ಎ ಬಿಗಿನಿಂಗ್ ಅಷ್ಟೇ. ಟೂ ಮಚ್ ಈಸ್ ಟೂ ಲೇಟ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೌದು, ಕೆಲವೊಂದ್ಸಲ ತುಂಬಾ ತಡವಾಗಿ ನಮ್ಮ ಜೀವನದಲ್ಲಿ ನಮ್ಮ ಜೀವನದ ಅಧ್ಯಾಯಗಳು ಶುರು ಆಗಿರಬಹುದು, ಇಲ್ಲ ಅಂತ ಅಲ್ಲ. ಆದರೆ ನಾನಿದೀನಿ ಅಂದ್ರೆ ಭಗವಂತ ಈ ದೇಹದ ರಥದೊಳಗೆ ಕೂತಿದ್ದಾನೆ ಅಂದ್ರೇನೆ ಯಾವುದು ಲೇಟ್ ಇಲ್ಲ ಕಣ್ರಿ. ಯಾವಾಗ ಯಾವ್ದನ್ನ ಬೇಕಾದ್ರೂ ನಾವು ಶುರು ಮಾಡ್ಬೋದು. ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಆತ ಸರ್ವ ಹರಶ್ಚ, ಎಲ್ಲವನ್ನ ಹರಣ ಮಾಡ್ಬಿಡ್ತಾನೆ. ನಾನು, ನನ್ನದು, ನನ್ನಿಂದ ಅಲ್ವಾ, ನನ್ನ ಮನೆ, ಅಯ್ಯೋ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಆಸ್ತಿ, ನನ್ನ ಇದು ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ, ನನ್ನ ಅಡಿಗೆ ಮನೆ, ನಂದು ನಂದು ನಂದು. ಆದ್ರೆ ಈ ನಂದು ನನ್ನದು ಎಲ್ಲ ಇರೋದು ಯಾವಾಗ ಅಂದ್ರೆ ಭಗವಂತ ನಿನ್ನ ದೇಹದೊಳಗೆ ಇದ್ದಾಗ ಮಾತ್ರ. ಭಗವಂತ ಈ ದೇಹ ಬಿಟ್ಟು ಹೋದ ಅಂದ್ರೆ ನೀನು ಯಾವುದನ್ನ ನಿನ್ನವರು ನಿನ್ನದು ಅಂತ ಅನ್ಕೊಂತಿದ್ಯೋ ಅವರೇ ಮೊದಲು ಹೋಗಿ ಸ್ನಾನ ಮಾಡ್ತಾರೆ ಅಲ್ವಾ. ಯೋಚನೆ ಮಾಡಿ. ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ಹರಣಗಳು ಅಂದ್ರೆ ಕಬಳಿಸುವಂತಹ ವಸ್ತುವಿನಲ್ಲಿ ನಾನು ಮೃತ್ಯುವಾಗಿದ್ದೀನಿ. ಒಮ್ಮೆ ಆ ಒಬ್ಬ ವ್ಯಕ್ತಿಯಿಂದ ನಾವು ಏನನ್ ಬೇಕಾದ್ರೂ ಕಸ್ಕೋಬಹುದು, ಆದ್ರೆ ಅವನ ಪ್ರಾಣವನ್ನ ಕಸಿದುಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಇಲ್ಲಿ ಸಾವು ಬಂತು ಅಂದ್ರೆ ನಮ್ಮ ಬಳಿ ಏನೂ ಇಲ್ಲ, ನಾನು ಆಗ 0 ಆಗೋದೆ ಅಷ್ಟೆ. ಅದ ಬಿಟ್ರೆ ಒಬ್ಬ ವ್ಯಕ್ತಿಯಿಂದ ಯಾವಾಗ ಬೇಕಾದ್ರೂ ಶುರು ಮಾಡ್ಕೋಬಹುದು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಹಾಗೆ ಯಮನ ಪರಿವಾರದಲ್ಲಿ ನಾನು ಮೃತ್ಯು ದೇವತೆಯಾಗಿ ಮೃತ್ಯುವಿನಲ್ಲಿ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ಆ ಇಂದ್ರ ಸೃಷ್ಟಿಯನ್ನ ಮಾಡ್ತಾ ಹೋಗ್ತಾನೆ. ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲವುದೂ ಸಹ ಸೃಷ್ಟಿನೇ ಆಗ್ತಾ ಇರುತ್ತೆ. ಹೇಗಾಗತ್ತೆ ಅಂತ ಅಂದ್ರೆ ಈ ಭೂಮಿಯ ಮೇಲೆ ನಿಂತ್ಕೊಳ್ಳೋದಿಕ್ಕೂ ಜಾಗ ಇಲ್ಲ, ಅಷ್ಟು ರೀತಿಯಾದಂತಹ ಸೃಷ್ಟಿ ಆಗ್ಬಿಡುತ್ತೆ. ಸಂಹಾರ ಮಾಡ್ಬೇಕು, ಆಗ ಬ್ರಹ್ಮನಿಂದ ಆಗೋದಿಲ್ಲ. ಆಗ ಆತ ಮೃತ್ಯು ದೇವತೆಯನ್ನ ಸೃಷ್ಟಿ ಮಾಡ್ತಾನೆ. ಮೃತ್ಯು ದೇವತೆಯನ್ನ ಸೃಷ್ಟಿ ಮಾಡಿದಾಗ ಆ ಮೃತ್ಯು ದೇವತೆ, ನಾನ್ ಹೇಗೆ ಸಂಹಾರ ಮಾಡ್ಲಿ, ನಾನ್ ಸಂಹಾರ ಮಾಡೋದಿಲ್ಲ. ಏಕೆಂದ್ರೆ ನಾನು ಸಂಹಾರ ಮಾಡ್ದೆ ಅಂದ್ರೆ ನಾನ್ ಕೆಟ್ಟೋಳಾಗೋಗ್ಬಿಡ್ತೀನಿ ಅಲ್ವಾ, ನಾನ್ ಸಂಹಾರ ಮಾಡೋದಿಲ್ಲ. ಸಾಕಷ್ಟು ಬಾರಿ ಅವಳು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾಳಂತೆ. ಇಲ್ಲ, ನಾನು ಈ ಕೆಲಸ ಮಾಡೋದಿಲ್ಲ, ನಾನು ಈ ಕೆಲಸ ಇಲ್ಲ, ನಿನ್ನನ್ನು ಸೃಷ್ಟಿ ಮಾಡಿರೋದೇ ಸಂಹಾರ ಮಾಡೋದಿಕ್ಕೆ ಅಂತ, ನೀನ್ ಸಂಹಾರ ಮಾಡ್ಲೇಬೇಕು. ಅವಳಿಗೆ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಮತ್ತೆ ಬ್ರಹ್ಮನನ್ನ ಕುಳಿತು ತಪಸ್ಸನ್ನ ಮಾಡ್ತಾಳೆ. ಕೊನೆಗೆ ಬ್ರಹ್ಮನಿಂದ ಯಾವುದೇ ರೀತಿಯಾದಂತಹ ಅವಳಿಗೆ ಸಮಂಜಸವಾದ ಉತ್ತರ ಬರದೇ ಇದ್ದಾಗ ಮತ್ತೆ ನಾರಾಯಣನ ಕುರಿತು ಆಕೆ ತಪಸ್ಸನ್ನ ಮಾಡ್ತಾಳೆ. ಆಗ ನಾರಾಯಣ ಬಂದು ಹೇಳ್ತಾನೆ, ನೀನು ಕೇವಲ ನೆಪವಾಗಿರ್ತೀಯಾ ಅಂದ್ರೆ, ಈಗ ಉದಾಹರಣೆ ಬೇಕಾದ್ರೆ ಎಷ್ಟೋ ಜನರ ಸಾವಿನ ಸುದ್ದಿಯನ್ನ ಕೇಳಿದಾಗ ಗೊತ್ತಾಗುತ್ತೆ. ರಾತ್ರಿ ಮಾತಾಡಿದ್ದೆ, ರಾತ್ರಿ 10 ಗಂಟೆಗೆ ಅವ್ರು ನನಗೆ ಮೆಸೇಜ್ ಹಾಕಿದ್ರು, ರಾತ್ರಿ ಗುಡ್ ನೈಟ್ ಮೆಸೇಜ್ ಹಾಕಿದ್ರು, ಬೆಳಗ್ಗೆ ಇಲ್ಲ. ಇಲ್ಲ, ನಾನ್ 4 ಗಂಟೆನಲ್ಲಿ ಅವ್ರಿಗೆ ಎಬ್ಬಿಸ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಹೋಗಿದ್ದೆ, ನೋಡಿದ್ರೆ ಇಲ್ಲ. ಅಂದ್ರೆ ಎಲ್ಲವುದೂ ಸಹ ನೀನು ನೆಪ ಆಗಿರ್ತೀಯ ಅಷ್ಟೆ, ನೀನ್ ಕೆಟ್ಟೋಳಲ್ಲ. ಆ ಮೃತ್ಯು ದೇವತೆಯಲ್ಲಿ ಅಂದ್ರೆ ನಿನ್ನಲ್ಲಿ ನಾನೇ ಮೃತ್ಯು ಅನ್ನೋ ಹೆಸರಿನಲ್ಲಿ ಕುಳಿತು ಎಲ್ಲವನ್ನ ಕಬಳಿಸ್ತೀನಿ, ನೀನ್ ಹೆದರ್ಕೋಬೇಡ, ನೀನ್ ಆ ಕೆಲಸವನ್ನ ಮಾಡು ಅಂತ ಹೇಳ್ತಾ ಹೋಗ್ತಾನಂತೆ ಭಗವಂತ. ಅಂದ್ರೆ ನಾವು ಸಾಮಾನ್ಯವಾಗಿ ಯಮನನ್ನ ಆ ನಮ್ಮ ಮೃತ್ಯು ದೇವತೆ ಅಂತ ತಗೊಳ್ತೀವಿ. ಆದ್ರೆ ಮೃತ್ಯು ದೇವತೆ ತೆಗೆದುಕೊಂಡು ಹೋಗುವ ಆ ಪ್ರಾಣವನ್ನ ಯಮ ಬಂದು ತೆಗೆದುಕೊಂಡು ಹೋಗ್ತಾನೆ ಬಿಟ್ರೆ ಯಮ ಪ್ರಾಣವನ್ನ ಹರಣ ಮಾಡೋದೇ ಇಲ್ಲ. ಹಾಗಾಗಿ ಈ ಮೃತ್ಯು ದೇವತೆ ಏನಿದ್ದಾಳೆ ಅವಳು ನಮ್ಮ ಪ್ರಾಣವನ್ನ ತೆಗೆದುಕೊಂಡು ಹೋಗ್ತಾಳೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ನಿಜಕ್ಕೂ ಸಹ ಆಕೆ ಕಾರಣಕರ್ತಳಲ್ಲ, ಆಕೆ ಕೇವಲ ನೆಪ ಮಾತ್ರ. ಉಳಿದ ಹಾಗೆ ಮೃತ್ಯು ದೇವತೆಯಲ್ಲಿ ಭಗವಂತ ಕುಳಿತು ಎಲ್ಲ ಕೆಲಸವನ್ನ ಮಾಡಿಸ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಭಗವಂತ ಹೇಳ್ತಾನೆ, ಅವರ ಪಾಪ ಪುಣ್ಯಗಳು ಅವರ ಸಾವನ್ನ ನಿರ್ಧಾರ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀನು ಅದರ ಬಗ್ಗೆ ಯೋಚನೆಯನ್ನ ಮಾಡಬೇಡ.
ಹಾಗಾಗಿ ಇದು ಸಾವು ಕೆಟ್ಟದಾ ಒಳ್ಳೇದಾ ಅಂತ ನೋಡಕ್ ಹೋದಾಗ ನಿಮಗೇನ್ ಗೊತ್ತು, ನೀವು ಕಳ್ಕೊಂಡಿದ್ರೆ ಗೊತ್ತಾಗುತ್ತೆ ಅಂತ ಸಾಕಷ್ಟು ಮಾತಾಡ್ಬೇಕಾದ್ರೆ ನಾವು ಕೇಳ್ತೀವಿ. ಹೌದು, ನಾವು ಕಳ್ಕೊಂಡು ಎಲ್ಲಾ ವಸ್ತುವಿಗೂ ಅಷ್ಟೇ, ಯಾರು ಆ ವಸ್ತುವನ್ನ ಕಳ್ಕೊಂಡಿರ್ತಾರೋ ಅವರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಕ್ ಸಾಧ್ಯವೇ ಇಲ್ಲ. ಆದರೆ ನಾವು ಬುದ್ಧನ ಕಥೆಯನ್ನ ನೋಡಿದಾಗ ಅಥವಾ ಬೇರೆ ಹಲವಾರು ಕಥೆಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸಾವಿಲ್ಲದ ಮನೆನೇ ಇಲ್ಲ ಅಂತ. ಅಥವಾ ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಹೌದು, ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಯಾವತ್ತೋ ಒಂದಿನ ಹೋಗ್ಲೇಬೇಕಲ್ವಾ? ಅವರ್ ಲಾಸ್ಟ್ ಸ್ಟಾಪ್ ಇಸ್ ಡೆತ್. ನಾವ್ ಏನಕ್ಕೆ ಇಷ್ಟೊಂದು ಸಂಭ್ರಮಿಸ್ತೀವಿ ಅಂದ್ರೆ ನಾವ್ ಅನ್ಕೊಂಡ್ಬಿಟ್ಟಿದೀವಿ ಜೀವಿಸೋದಕ್ಕೋಸ್ಕರ ಸಂಭ್ರಮಿಸ್ತಾ ಇದ್ದೀವಿ ಅಂತ. ಇಲ್ಲ, ಜೀವಿಸೋದಕ್ಕೋಸ್ಕರ ಸಂಭ್ರಮಿಸ್ತಾ ಇಲ್ಲ, ಮೃತ್ಯುವನ್ನ ಆಹ್ವಾನ ಮಾಡೋದಿಕ್ಕೋಸ್ಕರ ನಾನು ಸಂಭ್ರಮಿಸ್ತಾ ಇದ್ದೀನಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆ ಮೃತ್ಯುವನ್ನ ಪ್ರತಿದಿನ ರೋಧನೆಯಿಂದ ಕರೀತಾರೆ. ಅಯ್ಯೋ, ನಾನ್ ಸಾಯ್ತೀನಂತೆ, ನಾನ್ ಹಾಗಂತೆ ಹೀಗಂತೆ. ಆದ್ರೆ ಕೆಲವರು ಇಲ್ಲ, ನಾನು ಜೀವಿಸ್ತಾ ಹೋಗ್ತೀನಿ, ನನ್ನ ಲಾಸ್ಟ್ ಸ್ಟಾಪ್ ಬಂದಾಗ ಹೋಗ್ತೀನಿ ಅಂತ ಅನ್ನೋರು ಸಹ ಇರ್ತಾರೆ. ಬಟ್ ಜೀವನ ಅಂತ ಅಂದ್ರೆ ಹೇಗಿರ್ಬೇಕು ಅಂದ್ರೆ ನನಗೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ನನಗೆ ಕಾಡಬಾರದು ಅಷ್ಟೆ. ಯಾಕೆ ಅಂತ ಅಂದ್ರೆ ಜೀವನದಲ್ಲಿ ನಾವು ಬೇರೆ ಯಾವ ವ್ಯಕ್ತಿಯನ್ನೇ ಆಗ್ಲಿ, ನಿಮ್ಮನ್ನ ಬಿಟ್ಟು ಬೇರೆ ಯಾರೇ ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಕ್ಕಳು, ಅಕ್ಕಪಕ್ಕದವರು, ಸಮಾಜದವರು, ಸಮಥಿಂಗ್ XYZ ಯಾರೆಲ್ಲ ಇದ್ದಾರೆ, ನಾವು ಎಲ್ರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನೀವ್ ಏನೇ ಮಾಡಿದ್ರು ಅದ್ರಲ್ಲಿ ಒಂದು ಕೊಂಕನ್ನಂತೂ ಖಂಡಿತ ಕಂಡು ಹಿಡಿತಾರೆ ಅಲ್ವಾ? ಉದಾಹರಣೆ ಹೇಳಿ, ನಮ್ಮ ಈ ಮಾತಲ್ಲಿ ಹೇಳ್ತಾ ಹೋಗ್ತಾರೆ, ಆ ಹಾಲಲ್ಲಿ ಕೈ ತೊಳ್ಸಿದ್ರು ಕೈ ಜಿಡ್ಡು ಅಂತಾರೆ ಜನ, ಅಥವಾ ತುಪ್ಪದಲ್ಲಿ ಕೈ ತೊಳ್ಸಿದ್ರು ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಂತ ಅಲ್ವಾ? ಅಂದ್ರೆ ನಾವು ಅಷ್ಟೆಲ್ಲ ನಾವು ಮಾಡಿದ್ರೂ ಸಹ ಅವ್ರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಕ್ ಆಗೋದೇ ಇಲ್ಲ. ಅಥವಾ ನಾವು ಅವರಿಗೋಸ್ಕರ ನಮ್ಮ ಜೀವವನ್ನ ತೆತ್ತಿದರೂ ಸಹ ಯಾವುದೋ ಒಂದು ವಿಷಯಕ್ಕೇನೋ ನೀನ್ ಹೀಗ್ ಮಾಡ್ಬಾರ್ದಾಗಿತ್ತು ಅಲ್ವಾ? ಎಲ್ರ ಮನೆಯಲ್ಲಿ ಬರುವಂತಹ ವಿಷಯಗಳೇ. ಅಂದ್ರೆ ಆ ಸಂಸಾರ ಅಂತ ಅಂದಾಗ ಅದಕ್ಕೆ ಹೇಳೋದು, ಸಂಸಾರ ಅಥವಾ ಈ ಭೂಮಿಯನ್ನ ದುಃಖಾಲಯ ಅಂತ ಕರಿತಾ ಹೋಗ್ತಾರೆ. ಹಾಗಾಗಿ ಬೇರೆ ಯಾರನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಲ್ವಾ, ಮಾಡಕ್ಕಾಯ್ತಾ ಗೊತ್ತಿಲ್ಲ. ಶ್ರೀರಾಮಚಂದ್ರನಾಗಿ ಭಗವಂತ ಬಂದ್ರೂ ಸಹ ಎಲ್ರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕಾಗ್ಲಿಲ್ಲ. ಅಥವಾ ಕೃಷ್ಣನಾಗಿ ಬಂದು ತನ್ನ ಎಲ್ಲ ಏನು ಅವನು ಭಾಷೆ, ಆಣೆ, ಪ್ರಮಾಣವನ್ನ ಕೊಟ್ಟಿದ್ದ ಎಲ್ಲವನ್ನ ಆತ ಆ 8ನೇ ಅವತಾರವಾದ ಕೃಷ್ಣಾವತಾರದಲ್ಲಿ ಆತ ನೀಗಿಸಿದ್ರೂ ಸಹ ಅವನಿಗೂ ಜನ ಒಪ್ಲಿಲ್ಲ. ಜನ ಒಪ್ತಾರ? ಕೃಷ್ಣ ಅಂದ ತಕ್ಷಣ ಸಾವಿರಾರು ಮಾತಾಡ್ತಾರೆ, ರಾಮ ಅಂದ ತಕ್ಷಣ ಸಾವಿರಾರು ಮಾತಾಡ್ತಾರೆ, ಅಥವಾ ಸತ್ಯ ಹರಿಶ್ಚಂದ್ರ ಅಂದಾಗ್ಲೂ ಸಾವಿರಾರು ಮಾತಾಡ್ತಾರೆ. ಯಾರ ಬಗ್ಗೆ ಮಾತಾಡೋದಿಲ್ಲ ಜನ? ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಆದ್ರೆ ನಾನು ಬದುಕಿರುವ ಈ ಬದುಕು ಏನಿದೆ, ಇದು ನನಗೆ ಸಂಬಂಧಪಟ್ಟಿದ್ದು. ಇವತ್ತು ನೀನ್ ರೇಸಲ್ಲಿದ್ಯಾ? ಹೌದು, ನೀನ್ ರೇಸಲ್ಲಿದ್ಯಾ? ಯಾವ ರೇಸಲ್ಲಿದ್ಯಾ? ನಿನ್ನನ್ನ ನೀನು ಇಂಪ್ರೂವ್ ಮಾಡ್ಕೊಳ್ಳುವಂತಹ ರೇಸಲ್ಲಿ ಇದೆಯೇ ವಿನಃ ನೀನ್ ಯಾರಿಗೋ ಕಂಪೇರ್ ಮಾಡ್ಕೊಂಡು ನೀನ್ ಅವ್ರಿಗಿಂತ ಸ್ಕೂಲಲ್ಲಿ ಮಕ್ಳು ಮಾಡ್ತಾರಲ್ಲ, ಅವನು 98 ತೆಗೆದ್ಬಿಟ್ಟ, ನಾನು 99 ತೆಗಿತೀನಿ, ನಾಡಿದ್ದು 100 ತೆಗಿತೀನಿ. ನೀನ್ 100ಗೆ 100 ತೆಗೆದ್ರುನು ನೀನ್ ಇಂಪ್ರೂವ್ ಆಗ್ಬೇಕೇ ವಿನಃ ನೀನ್ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬಾರ್ದು. ಹೇಗೆ ಅಂದ್ರೆ ತೋಟದಲ್ಲಿ ಹೂಗಳು ತಾನಾಗಿ ತಾನು ಹೇಗೆ ಅರಳುತ್ತೋ ಹಾಗೆ ನಮ್ಮ ಜೀವನ ಇರಬೇಕು. ವಿ ಶುಡ್ ನಾಟ್ ಕಂಪೇರ್ ಟು ಅದರ್ಸ್. ಅದಕ್ಕೆ ಹೇಳಿದ್ದು, ಬೇರೆ ಯಾರನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಕ್ ಆಗೋದಿಲ್ಲ, ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು. ಅಂದ್ರೆ ನನಗ್ ರಿಗ್ರೆಟ್ಸ್ ಇರಬಾರ್ದು. ಅಯ್ಯೋ, ನಾನು ಈ ಕೆಲಸ ಮಾಡಬೇಕಿತ್ತು, ಅಯ್ಯೋ ನಾನು ಈ ಕೆಲಸ ಮಾಡಬಾರ್ದಾಗಿತ್ತು. ನನ್ನ ಆತ್ಮತೃಪ್ತಿ ನನಗ್ ಒಪ್ತಾ ಇದ್ಯಾ, ನನಗ್ ಇಷ್ಟ ಆಗ್ತಿದ್ಯಾ? ಸೊ ಯು ಎಂಜಾಯ್ಡ್ ಯುವರ್ ಲೈಫ್. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಯಾರಿಗೂ ಮೋಸ ಮಾಡಿಲ್ಲಪ್ಪ, ನಾನು ಯಾರಿಗೂ ನೋಯಿಸಿಲ್ಲಪ್ಪ ಅಂತ ನಾನು ನನ್ನ ತಲೆ ದಿಂಬಿಗೆ ಒರಗಿದಾಗ ಭಗವಂತನ ಮಡಿಲಲ್ಲಿ ಮಲಗಿದ ಅನುಭವ ನನಗಾಗ್ತಾ ಇದೆ. ಅಥವಾ ರಾತ್ರಿ ಮಲಗದೊಳನ್ನ ಭಗವಂತ ನನ್ನ ಕರ್ಕೊಂಡು ಹೋದ ಅಂದ್ರೂ ನಾನ್ ಸಂತೋಷವಾಗಿ, ನೋಡು ನೀನ್ ಕೊಟ್ಟಿದ್ಯಲ್ಲ, ಏನೇನೆಲ್ಲ ಕರ್ತವ್ಯ ಮಾಡು ಅಂತ ನೀನ್ ಭಗವದ್ಗೀತೆಯಲ್ಲಿ ಹೇಳಿದ್ದೆ ಅಲ್ಲ, ಅಷ್ಟೂ ಕರ್ತವ್ಯಗಳನ್ನ ನಾನು ಮಾಡಿ ಮುಗಿಸ್ಬಿಟ್ಟಿದೀನಿ, ನೋಡು ನೋಡು ಐ ಆಮ್ ಕ್ಲೀನ್ ಹ್ಯಾಂಡ್ ಅಂತ ನನ್ನ ಕೈ ಶುದ್ಧವಾಗಿರ್ಬೇಕು ಅಷ್ಟೇ. ಹಾಗಾಗಿ
ಆ ಮೃತ್ಯು ದೇವತೆಯಲ್ಲಿ ಭಗವಂತ ಎಲ್ಲವನ್ನ ಕಬಳಿಸುವಂತಹ ಶಕ್ತಿಯಾಗಿದ್ದಾನೆ. ಸರ್ವಹರಶ್ಚ ಮೃತ್ಯುನ, ಅಂದ್ರೆ ಮೃತ್ಯುವಿನಲ್ಲಿ ನಾನು ಎಲ್ಲವನ್ನ ಹರಣ ಮಾಡ್ಬಿಡ್ತೀನಿ. ನೋವಿರೋದಿಲ್ಲ, ಸುಖ ಇರೋದಿಲ್ಲ. ಅಥವಾ ಅವ್ರು ಹಾಗಂದ್ರು, ಇವ್ರು ಹಾಗಂದ್ರು, ಇವ್ರು ಹಾಗಂತೆ, ಇವ್ರು ಹೀಗಂತೆ, ಏನಾದ್ರೂ ಇದೆಯಾ ಮೃತ ದೇಹಕ್ಕೆ? ಏನೂ ಇಲ್ಲ. ಹಾಗಾಗಿ ಎಲ್ಲವನ್ನ ಹರಣ ಮಾಡುವಂತಹ ಶಕ್ತಿಯಾಗಿ ಭಗವಂತ ಇದ್ದಾನೆ. ಅದೇ ರೀತಿ ಉದ್ಭವಶ್ಚ ಭವಿಷ್ಯತಾಂ, ಹುಟ್ಟುವುದರ ಎಲ್ಲ ಹುಟ್ಟು ನಾನಾಗಿರುವೆ. ನಮ್ಮ ವಂಶದಲ್ಲಿ, ನಮ್ಮ ಹೊಟ್ಟೆಯಲ್ಲಿ, ಅಥವಾ ಇನ್ನಾವುದೋ ರೂಪದಲ್ಲಿ ನಮಗೆ ಯಾವುದೋ ಒಂದು ಹುಟ್ಟಾಗ್ತಾ ಇದೆ ಅಂತ ಅಂದ್ರೆ ಆ ಹುಟ್ಟಿನಲ್ಲಿ ಭಗವಂತನಿದ್ದಾನೆ. ಈಗ ನೋಡಿ, ಹುಟ್ಟು ಅಂದ ತಕ್ಷಣ ಗಂಡು ಹೆಣ್ಣು ಇದ್ರೆ ಹುಟ್ಟಾಗ್ಬಿಡತ್ತೆ ಅಂತ ಅಂದ್ರೆ ಅದು ನಿಜವಾಗ್ಲೂ ಅಲ್ಲ. ಅದು ಯಾಕೆ ಅಂದ್ರೆ ಭಗವಂತ ಇಚ್ಛೆ ಪಟ್ಟಾಗ ಮಾತ್ರ ಒಂದು ಜೀವಿ ಉದ್ಭವ ಆಗೋದಿಕ್ಕೆ ಸಾಧ್ಯ ಅಷ್ಟೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಈವನ್ ಓ ಅಂದ್ರೆ ಹೆಣ್ಣಾಗಿರ್ಬಹುದು ಅಥವಾ ಗಂಡಾಗಿರಬಹುದು, ಎಲ್ಲಕ್ಕೂ ಸಹ ಭಗವಂತ ಒಂದು ಟೈಮ್ ಅಂತ ಕೊಟ್ಟಿದ್ದಾನೆ. ಒಂದು ಮಗು ಒಂದು ಋತುಮತಿ ಆಗೋವರೆಗೂ ಒಂದು ರೀತಿ ಇರ್ತಾಳೆ, ಋತುಮತಿ ಆದ ಮೇಲೆ ಒಂದು ರೀತಿ ಬದಲಾಗ್ತಾ ಹೋಗ್ತಾಳೆ, ಮದುವೆ ಆದ ಮೇಲೆ ಒಂದು ರೀತಿ ಬದಲಾಗ್ತಾ ಹೋಗ್ತಾಳೆ. ಅದೇ ರೀತಿ ಮಗುವನ್ನ ಹಡಿಯೋದಿಕ್ಕೂ ಸಹ, ಅಂದ್ರೆ ಮಗುವನ್ನ ಹುಟ್ಟಿಸೋದಕ್ಕೂ ಸಹ ಆಕೆಗೆ ಸ್ವಲ್ಪ ಟೈಮ್ ಡ್ಯೂರೇಷನ್ ಅಂತ ಇರುತ್ತೆ. ಅದಾದ್ಮೇಲೆ ಆಕೆಗೆ ನಮ್ಗೆಲ್ಲಾ ತಿಳಿದ ಹಾಗೆ ಮೆನೋಪಾಸ್ ಆಗ್ತಾ ಹೋಗತ್ತೆ ಅಲ್ವಾ? ಅಂದ್ರೆ ಆ ಗಂಡು ಹೆಣ್ಣುಗಳ ಗಮನದಿಂದಲೇ ಮಗು ಹುಟ್ಟುತ್ತೆ ಅನ್ನೋದಕ್ಕಿಂತ ದೇವರ ಕೃಪೆ ಇದ್ದಾಗ ಮಾತ್ರ ಭಗವಂತ ಹುಟ್ಟೋದಿಕ್ಕೆ ಸಾಧ್ಯ. ಇಲ್ಲಿ ಭಗವಂತ ಅಂತಾನೆ ಹೇಳ್ಬೇಕೆ ವಿನಃ ನಮ್ಮ ಮಕ್ಕಳು ಅಂತ ಅನ್ನೋದಿಕ್ಕೆ ಕಿಂತನೂ ಭಗವಂತ ಅಂತಾನೆ ಹೇಳ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾವು ಹೋದ ಜನ್ಮದಲ್ಲಿ ಯಾರ ಬಳಿ ಏನೆಲ್ಲ ಸಾಲವನ್ನ ತೆಗೆದುಕೊಂಡಿದೀವಿ, ಆ ಸಾಲವನ್ನ ತೀರಿಸೋದಿಕ್ಕೆ ನಮ್ಮ ಮಕ್ಕಳಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಋಣ ತೀರ್ಸೋದಿಕ್ಕೋಸ್ಕರ ಬರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹೇಳ್ತಾರೆ, ನಿನ್ ಋಣವನ್ನ ಹೇಗ್ ತೀರಿಸ್ಲಿ? ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಹೊಟ್ಟೆಲಿ ಹುಟ್ಟಿ ತೀರಿಸ್ಲಾ, ಅಥವಾ ಬೆನ್ನಲ್ಲಿ ಬಿದ್ದು ತೀರಿಸ್ಲಾ, ಅಥವಾ ನಿನ್ನನ್ನ ಕಟ್ಟಿಕೊಂಡು ತೀರಿಸ್ಲಾ ಅಂತ. ನೋಡಿ, ಇದು 3 ರೀತಿನೇ ನಾವು ಋಣ ತೀರ್ಸೋದಿಕ್ಕೆ ಸಾಧ್ಯ. ಬಹುಶಃ ಈ ಕತೆ ನಾನು ತರಗತಿಯಲ್ಲಿ ಹೇಳಿದ್ನ ನನಗೆ ನೆನಪಿಲ್ಲ. ಇಬ್ರು ಗಂಡ ಹೆಂಡತಿ ಇರ್ತಾರೆ. ತುಂಬಾ ದೈವ ಭಕ್ತರು, ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಆಕೆ ಹೇಳ್ತಾಳೆ, ನೀನು ಹೋಗಿ ವೇದವನ್ನ ಕಲಿ, ಭಗವಂತನ ಶಾಸ್ತ್ರಗಳೆಲ್ಲ ಏನಿದೆ ಅದನ್ನೆಲ್ಲದನ್ನು ಕಲ್ತ್ಕೊ ಅಂತ. ಆಗ ಹೀಗೆ ಆತ ಹುಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಗುರು ಸಿಗ್ತಾರೆ. ಗುರು ಸಿಕ್ಕಿದಾಗ ಗುರು ಇದ್ದವರು ಬಹಳ ಜ್ಞಾನಿಗಳಾಗಿರೋದ್ರಿಂದ ಆ ನಾನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತೀನಿ ಅಂತ ಕೇಳ್ತಾರೆ. ಗುರುಗಳೇ, ನಿಮ್ಮ ಗುರು ದಕ್ಷಿಣೆ ಏನು ಅಂತ ಕೇಳಿದಾಗ ನಿನ್ನ ಮಗುವನ್ನ ನನಗೆ ಕೊಡ್ಬೇಕಾಗತ್ತೆ ಅಂತ ಕೇಳ್ತಾರೆ. ಇವನೇನ್ ಅನ್ಕೊಂತಾನೆ, ಮಗುವನ್ನ ಕೊಡ್ಬೇಕು ಅಂತ ಅಂದ್ರೆ ಬಹುಶಃ ಈ ಆಶ್ರಮದಲ್ಲಿ ಅವರು ಬೆಳೆಸ್ತಾರೇನೋ ಅಂತ ಅಂತ ಒಪ್ಕೊಂತಾನೆ. ಒಪ್ಕೊಂಡು ವೇದಾಧ್ಯಯನದಲ್ಲಿ ತೊಡಗ್ತಾನೆ. ಆಕೆ ಗರ್ಭವತಿನೂ ಸಹ ಆಗ್ತಾಳೆ. ಗರ್ಭವತಿ ಆದಾಗ ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ತಕ್ಷಣ ಅವರು ಗುರುಗಳಿಗೆ ತಗೊಂಡು ಹೋಗಿ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಆ ಮಗುವನ್ನ ಅವರು ಭೂಮಿಯಲ್ಲಿ ಹೂತ್ ಬಿಡ್ತಾರೆ. ಈ ಗಂಡ ಹೆಂಡತಿಗೆ ಬಹಳ ದುಃಖ ಆಗತ್ತೆ. ಅಯ್ಯೋ, ನಾವು ಆಶ್ರಮದಲ್ಲಿ ಬೆಳೆಸ್ತಾರೆ ಅಂತ ಅಂದ್ರೆ ಇವ್ರು ಈ ತರ ಕೆಲಸ ಮಾಡಿದ್ರಲ್ಲ ಅಂತ ತುಂಬಾ ಬೇಜಾರಾಗತ್ತೆ. ಬೇಜಾರಾದ್ರೂ ಹೇಳೋದಿಕ್ಕೆ ಆಗೋದೇ ಇಲ್ಲ. ಹೀಗೆ ಕಾಲ ಕಳೆಯುತ್ತೆ. ಇನ್ನೊಂದು ಮಗುವಿಗೆ ಆಕೆ ಗರ್ಭಿಣಿ ಆಗ್ತಾಳೆ. ಆ ಮಗುವನ್ನು ಅವರು ತೆಗೆದುಕೊಂಡು ಹೋಗಿ ಕೊಡ್ಲೇಬೇಕಾಗಿರೋದ್ರಿಂದ ಕೊಡ್ತಾರೆ. ಆ ಮಗುವನ್ನು ಸಹ ಗುರುಗಳು ಅದೇ ಕೆಲಸವನ್ನ ಮಾಡ್ತಾರೆ. ಗಂಡ ಹೆಂಡತಿಗೆ ತುಂಬಾ ಬೇಜಾರಾಗೋಗ್ಬಿಡತ್ತೆ. ಗಂಡ ಕೊನೆಗೆ ವೇದಾಧ್ಯಯನವನ್ನೇ ನಿಲ್ಲಿಸ್ಬಿಟ್ಟು ಆಕೆ ಮತ್ತೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ಹೇಳೋದೇ ಇಲ್ಲ ಗರ್ಭಿಣಿ ಅಂತ. ಆದ್ರೆ ಆಕೆ ಮಗು ಹುಟ್ಟೋದಿಕ್ಕೂ ಗುರುಗಳು ಅವ್ರ ಮನೆಗ್ ಬರ್ತಾರೆ. ಈ ಮಗು ನನಗ್ ಸೇರ್ಬೇಕಾಗಿದ್ದು. ಅಷ್ಟು ದಿನಗಳ ಕಾಲ ಅವರು ತಮ್ಮ ನೋವನ್ನ ಇಟ್ಕೊಂಡವರು
ಗುರುಗಳೇ ದಯವಿಟ್ಟು ಈ ತರ ಕೆಲಸವನ್ನ ಮಾಡ್ಬೇಡಿ, ನಮಗೆ ತುಂಬಾ ನೋವಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಗುರುಗಳು ಮಗುವನ್ನ ತೆಗೆದುಕೊಂಡು ಬನ್ನಿ ನೀವು ನನ್ ಜೊತೆ ಅಂತ ಅಂದ್ಬಿಟ್ಟು ಆ ಎರಡು ಮಕ್ಕಳುಗಳ ಹ್ಮ್ ಏನು ಹೂತಿರ್ತಾರೆ ಅಂದ್ರೆ ಸಮಾಧಿ ಏನಿರುತ್ತೆ ಆ ಎರಡರ ಮಧ್ಯದಲ್ಲಿ ಈ ಮಗುವನ್ನ ಮಲಗಿಸ್ತಾರಷ್ಟೇನೆ. ಮಲಗಿಸಿ ಆ ಗಂಡ ಹೆಂಡತಿ ಇಬ್ಬರಿಗೂ ಸಹ ದಿವ್ಯ ಜ್ಞಾನವನ್ನ ಕೊಡ್ತಾರೆ. ದಿವ್ಯ ಜ್ಞಾನವನ್ನ ಕೊಟ್ಟು ಆ 3 ಜನ ಮಕ್ಳು ಏನ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಮೊದಲನೇ ಮಗು 2ನೇ ಮಗು ಹೇಳ್ತಾ ಇರುತ್ತೆ, "ಏನೋ ಹೇಗಿದ್ಯಾ ನೀನು? ಆ ನಾನು ಹೋದ ಜನ್ಮದಲ್ಲಿ ಇವನ ತಮ್ಮನಾಗಿ ಹುಟ್ಟಿದ್ದೆ. ಆದ್ರೆ ಇವನ ಅಣ್ಣನಾಗಿ ನನಗೆ ಯಾವುದೇ ರೀತಿಯಾದಂತಹ ಆಸ್ತಿಯನ್ನ ಕೊಡ್ಲಿಲ್ಲ. ಹಾಗಾಗಿ ನಾನು ಇವನ ಆಸ್ತಿನೆಲ್ಲ ಕಬಳಿಸ್ಬೇಕು ಅಂತ ಹೇಳಿ ಇವನ ಮಗನಾಗಿ ಹುಟ್ಟೆ. ಆದ್ರೆ ಗುರುಗಳು ನನ್ನನ್ನ ಹೀಗೆ ಸಮಾಧಿ ಮಾಡ್ಬಿಟ್ರು. ನಂಗೆ ತುಂಬಾ ಬೇಜಾರಾಯ್ತು" ಅಂತ ಹೇಳ್ತಾನೆ. ಇನ್ನೊಂದ್ ಮಗು ಕೇಳುತ್ತೆ. ಅಂದ್ರೆ 2ನೇ ಮಗು ಇರುತ್ತಲ್ಲ, ಆ ಮಗು ಹೇಳುತ್ತೆ, "ಹೌದು ನಾನು ಅಷ್ಟೇ. ಇವನು ಹೋದ್ ಜನ್ಮದಲ್ಲಿ ನನ್ನ ಹತ್ರ ಸಾಲ ಇಸ್ಕೊಂಡಿದ್ದ. ಆ ಸಾಲವನ್ನ ಹೇಗಾದ್ರೂ ಮಾಡಿ ವಸೂಲಿ ಮಾಡ್ಬೇಕು ಅಂತ ಬಂದೆ. ಆದ್ರೆ ಗುರುಗಳು ಅದಕ್ಕೂ ಸಹ ಬಿಡ್ಲೇ ಇಲ್ಲ. ನನಗ್ ತುಂಬಾ ಬೇಜಾರಾಯ್ತು" ಅಂತ ಹೇಳ್ತಾನೆ. ಆಮೇಲೆ ಆ 2 ಮಕ್ಳು 3ನೇ ಮಗುಗೆ ಕೇಳ್ತಾರೆ, "ಓಹ್! ಈಗ ನೀನ್ ಬಂದ್ಯಾ? ನಿನಗೇನ್ ಮೋಸ ಮಾಡಿದ್ದ ಅವನು?" ಅಂತ ಕೇಳ್ತಾರೆ. ಆಗ ಆ 3ನೇ ಮಗು ಹೇಳುತ್ತೆ, "ಇಲ್ಲ, ಇಲ್ಲ, ನನಗೆ ಈತ ತುಂಬಾ ಒಳ್ಳೆಯವನು. ಯಾಕೆ ಅಂದ್ರೆ ನಾನು ಹೋದ ಜನ್ಮದಲ್ಲಿ ಆಗರ್ಭ ಶ್ರೀಮಂತ ಆಗಿದ್ದೆ. ಆಗರ್ಭ ಶ್ರೀಮಂತ ಆಗಿದ್ದಾಗ ಹೀಗೆ ಏನೋ ಕಾಲನಿಮಿತ್ತ ಎಲ್ಲವನ್ನ ಕಳ್ಕೊಂಡೆ. ಅದನ್ನ ನಾನು ತಡ್ಕೊಳಕ್ ಆಗ್ಲಿಲ್ಲ. ಹಾಗಾಗಿ ನಾನು ಹುಚ್ಚನಾದೆ. ಆ ಹುಚ್ಚನಾದಾಗ ಎಲ್ರು ನನಗೆ ಕಲ್ಲಲ್ಲಿ ಹೊಡೆಯೋರು. ನನಗೆ ಯಾರು ಊಟ ಹಾಕ್ತಾ ಇರ್ಲಿಲ್ಲ. ನನ್ನ ಬಟ್ಟೆ ಆ ಅವಸ್ಥೆ ಸಹ ಸರಿ ಇರ್ತಿರ್ಲಿಲ್ಲ. ಆದ್ರೆ ಅದೇ ಬೀದಿಯಲ್ಲಿ ಇವನಿದ್ದಾಗ ನನಗೆ ಪ್ರತಿದಿನ ನಾನು ಅವನಿಗೆ ಹೊಡೆದ್ರೂ ಸಹ ಹೊಡೆಸ್ಕೊಂಡು ನನಗೆ ಊಟವನ್ನ ಕೊಟ್ಟಿದ್ದ. ಆ ಋಣವನ್ನ ನಾನು ತೀರಿಸ್ಬೇಕು. ಹಾಗಾಗಿ ಇವನ ಮಗನಾಗಿ ಹುಟ್ಟಿ ನಾನು ಇವನ ಸೇವೆ ಮಾಡ್ಬೇಕು ಅಂತ ಬಂದೆ. ಅಷ್ಟೇ ಅಲ್ಲ, ಈ ತಾಯಿ ಇದ್ದಾಳಲ್ಲ, ಈ ತಾಯಿ ನನ್ನ ಮಗಳಾಗಿದ್ಲು. ಆದ್ರೆ ನಾನು ಇವಳನ್ನ ಆ ಜನ್ಮದಲ್ಲಿ ನೋಡ್ಕೊಳಕ್ ಆಗ್ಲಿಲ್ಲ. ಈ ಜನ್ಮದಲ್ಲಿ ನಾನು ಇವಳನ್ನ ನೋಡ್ಕೋಬೇಕು ಅಂದ್ರೆ ಅಪ್ಪ ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ನಾನು ಈ ಜನ್ಮದಲ್ಲಿ ಇವರ ಮಗುವಾಗಿ ಹುಟ್ಟಿದ್ದೀನಿ. ಭಗವಂತ ನನಗೆ ಈ ಆಶೀರ್ವಾದವನ್ನ ಕೊಟ್ಟಿದ್ದಾನೆ. ನಾನು ಇವರ ಋಣವನ್ನ ತೀರಿಸ್ತೀನಿ ಅಂತ ಹೇಳುತ್ತಂತೆ ಆ 3ನೇ ಮಗು. ಆಗ ಗಂಡ ಹೆಂಡತಿ ಇಬ್ರು ತುಂಬಾ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾರಂತೆ. ಅಂದ್ರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವನು ಗುರುವನ್ನ ನಂಬುದ. ಹಾಗಾಗಿ ಗುರು ಏನ್ ಮಾಡ್ದ, ಇವನಿಗೆ ಇದ್ದಂತಹ ಆ ನಕಾರಾತ್ಮಕವಾಗಿ ಹುಟ್ಟಿದಂತಹ ಮಕ್ಕಳನ್ನ ಮಾತ್ರ ಆತ ಆ ಕೆಲಸವನ್ನ ಮಾಡ್ದ. ಆದ್ರೆ 3ನೇ ಮಗುವನ್ನ ತಗೊಳ್ಳಿ, ನನಗೆ ಬೇಡ, ಈ ಮಗು ನಿಮ್ಮ ಸೇವೆ ಮಾಡೋದಿಕ್ಕೋಸ್ಕರ ಹುಟ್ಟಿದೆ, ಈ ಮಗು ನಿಮ್ಮ ಸೇವೆ ಮಾಡ್ಲಿ ಅಂತ ಹೇಳ್ತಾರಂತೆ. ನಾನು ಯಾಕೆ ಈ ಕಥೆಯನ್ನ ಹೇಳಿದೆ ಅಂತ ಅಂದ್ರೆ, ಈಗಿನ ಕಾಲದಲ್ಲೂ ಸಹ ಎಷ್ಟೋ ಮನೆಗಳಲ್ಲಿ ಮಕ್ಳುಗಳು ನೋಡ್ಕೊಳ್ಳೋದಿಲ್ಲ ಅಲ್ವಾ? ಆದ್ರೆ ಮಕ್ಳು ನೋಡ್ಕೊಂತಿಲ್ಲ ಅಂತ ನಾವು ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು. ಯಾಕೆ ಕಂಪ್ಲೇಂಟ್ ಮಾಡಬಾರ್ದು? ನಮಗ್ ಗೊತ್ತಿಲ್ಲ ಹೋದ್ ಜನ್ಮದಲ್ಲಿ ಏನ್ ಋಣ ತಗೊಂಡ್ಬಂದಿದ್ವಿ ಅವ್ರದ್ದು ಅಂತ. ನಾವು ತೀರಿಸ್ತಾ ಇದೀವಿ ಅಷ್ಟೇ. ನಮ್ಮ ಕರ್ತವ್ಯವನ್ನ ನಾವು ಮಾಡ್ಬೇಕು ಬಿಟ್ರೆ, ಅಯ್ಯೋ ನನ್ನ ಮಕ್ಳು ನನ್ನನ್ನು ನೋಡ್ಕೊಳ್ಳಿಲ್ಲ, ಅಥವಾ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳಿಲ್ಲ, ಅಥವಾ ನನ್ನ ಅಪ್ಪ ಅಮ್ಮ ನನಗ್ ಸಹಾಯ ಮಾಡ್ಲಿಲ್ಲ, ಅಣ್ಣ ಸಹಾಯ ಮಾಡ್ಲಿಲ್ಲ, ತಂಗಿ ಸಹಾಯ ಮಾಡ್ಲಿಲ್ಲ, ಇನ್ಯಾರೂ ಸಹಾಯ ಮಾಡ್ಲಿಲ್ಲ. ನೋ, ನಾವ್ ಅವ್ರ ಹತ್ರ ಸಾಲ ತಗೊಂಡ್ಬಂದಿದ್ರೆ ಖಂಡಿತ ಅವ್ರು ತೀರಿಸ್ತಾರೆ. ಹಾಗಾಗಿ ನಾಹಂ ಕರ್ತ ಹರಿ ಕರ್ತ ಅಲ್ವಾ? ಇವತ್ತು ನಾನು ಯಾರಿಗಾರು ದಾನ ಮಾಡ್ತಾ ಇದ್ದೀನಿ, ಅಥವಾ ಇವತ್ತು ನಾನು ಯಾರಿಗಾರು ಒಬ್ರಿಗೆ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೂ ಸಹ ಅದು ನಾನು ಮಾಡ್ತಾ ಇಲ್ಲ, ನನ್ನ ಕೈಯಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಭಗವಂತ ಈ ಸರ್ವ ಹರಶ್ಚ ಮೃತ್ಯುನಾಂ ಅನ್ನೋ ಹಾಗೆ ಎಲ್ಲವುದ್ರಲ್ಲಿ ಮೃತ್ಯುವಾಗಿ ಇದ್ದಾನೆ. ಹಾಗೇನೆ ಉದ್ಭವಶ್ಚ ಭವಿಷ್ಯಾಣಾಂ ಅಂದ್ರೆ ಎಲ್ಲ ಹುಟ್ಟುಗಳಲ್ಲಿ ಆತ ಹುಟ್ಟಾಗಿದ್ದಾನೆ. ಅಷ್ಟೇ ಅಲ್ಲ, ಅವನೇ ಹೇಳ್ತಾನೆ, ನಾನೇ ಹುಟ್ಟು ನಾನೇ ಸಾವು. ಅಂದ್ರೆ ಅವನಿಗೆ ಯಾವಾಗ ಯಾರು ಹೇಗೆ ಬೇಕೋ ಹಾಗೆ ಅವರನ್ನ ಬಳಸಿಕೊಳ್ಳುವಂತಹ ಶಕ್ತಿ ಭಗವಂತನಿಗಿದೆ.
ಅಲ್ವಾ? ನಾವ್ ಅನ್ಕೊಂತೀವಷ್ಟೇ, ಅಯ್ಯೋ ಇವತ್ತು ನಾನು ಆ ಕೆಲ್ಸ ಮಾಡ್ಬಿಟ್ಟೆ, ನಾನು ಈ ಕೆಲ್ಸ ಮಾಡ್ದೆ, ನಾನ್ ಹಾಗಾದೆ, ನಾನ್ ಹೀಗಾದೆ. ಹ್ಮ್. ನಾನು ಕೇವಲ ಕನ್ನಡಿಯೊಳಗಿನ ಬಿಂಬ ಅಷ್ಟೇ. ನಾನಿವತ್ತೇನೇ ಇದ್ರು ನಾನ್ ಚೆನ್ನಾಗ್ ಕಾಣ್ಬೋದು, ಚೆನ್ನಾಗ್ ಕಾಣದೇ ಇರ್ಬೋದು. ಎಲ್ಲವೂ ಸಹ ಭಗವಂತನ ದಯೆ ಅಷ್ಟೆ. ಆದ್ರೆ ನನ್ನ ಕೈಯಲ್ಲಿ ಒಂದಂತೂ ಇದೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ, ನನ್ನ ಕೈಯಲ್ಲಿ ಎಷ್ಟು ಧರ್ಮ ಕಾರ್ಯದ ಕೆಲಸ ಮಾಡ್ಸಕ್ಕಾಗುತ್ತೋ ಅಷ್ಟೂ ಧರ್ಮದ ಕಾರ್ಯವನ್ನ ಮಾಡಿಸು. ದಯಮಾಡಿ ನನ್ನಿಂದ ಯಾರಿಗೂ ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಭಾರ ನಿಂದಪ್ಪ ಅಂತ ನಾನು ಅವನಿಗೆ ಶರಣಾದಾಗ ಬಹುಶಃ ನನ್ನ ಹೋದ ಜನ್ಮದ ಬ್ಯಾಗೇಜ್ ಏನಿರುತ್ತೆ ಸ್ವಲ್ಪನಾದ್ರೂ ಕಮ್ಮಿ ಆಗೇ ಆಗತ್ತೆ. ಏಕೆಂದ್ರೆ ಅವನ ಮೊರೆ ಹೋದ್ವಿ ಅಂದಾಗ ಅವನು ಕೈ ಬಿಡೋನಲ್ವೇ ಅಲ್ಲ ಅಲ್ವಾ? ಅಷ್ಟೇ ಅಲ್ಲ, ಅವನು ವೃಷಾಕಪಿ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಆತ ನಮಗೆ ಅಭೀಷ್ಟಗಳ ಮಳೆಗಳನ್ನ ಸುರಿಸ್ತಾನೆ. ಒಂದಾಸೆ ಎರಡಾಸೆ ಅಲ್ಲ, ಅಭೀಷ್ಟಗಳ ಮಳೆಯನ್ನ ಸುರಿಸ್ತಾನೆ. ಆದ್ರೆ ನಾನು ಧರ್ಮ ಮಾರ್ಗದಲ್ಲಿ ಇರ್ಬೇಕು ಅಷ್ಟೆ. ಅದೇ ರೀತಿ ಎರಡನೇ ಸಾಲಿನಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಸ್ತ್ರೀಯರ ಪೈಕಿ ನಾನು ಕೀರ್ತಿ ದೇವಿಯಾಗಿ ಇದ್ದೇನೆ. ಇಲ್ಲಿ ಕೀರ್ತಿ ಅಂತ ಅಂದ್ರೆ ಹೊಗಳಲಿಕ್ಕೆ ಯೋಗ್ಯವಾಗಿರೋದು ಕೀರ್ತಿ. ಅದಕ್ಕೆ ನಾವು ಕೀರ್ತನೆ ಅಂತ ಹೇಳ್ತೀವಿ. ಭಗವಂತನ ಹಾಡುಗಳನ್ನ ಕೀರ್ತನೆ ಅಂತ ಹೇಳ್ತೀವಿ. ಯಾಕೆ ಕೀರ್ತನೆಗಳು ಹೇಳ್ತೀವಿ ಅಪ್ಪ ಅಂತ ಅಂದ್ರೆ, ಅದರಲ್ಲಿ ಭಗವಂತನನ್ನ ನಾವು ಹಾಡಿ ಹೊಗಳ್ತೀವಿ ಅಲ್ವಾ? ಒಬ್ಬೊಬ್ಬ ದಾಸರ ಕೀರ್ತನೆಗಳನ್ನ ನಾವು ಹಾಡ್ತಾ ಇದ್ರೆ ನಾವಲ್ಲೇ ತೊಯ್ದು ಮುಳುಗ್ ಹೋಗ್ಬಿಡ್ತೀವಿ ಕಣ್ರಿ. ಯಾಕೆ ಅಂದ್ರೆ ಅಷ್ಟು ಭಕ್ತಿ ಪರವಶದಲ್ಲಿ ಅವರು ಬರೆದಿದ್ದಾರೆ ದಾಸರುಗಳು. ಒಂದೊಂದು ಹಾಡುಗಳು ಅಷ್ಟೆ. ತೋರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಅಥವಾ ಬಾರಯ್ಯ ರಂಗ ಬಾರ, ಈ ರೀತಿ ಸಾಕಷ್ಟು ಹಾಡುಗಳಿದೆ. ನಾವ್ ಯಾವ ಹಾಡು ತಗೊಂಡ್ರು ಸಹ ಆ ಹಾಡಿನಲ್ಲಿ ಹೆಚ್ಚು ಕಮ್ಮಿ ಭಗವದ್ಗೀತೆಯ ಎಲ್ಲಾ ಸಾರ ಇರುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದೇ ರೀತಿ ನಾನು ಈ ಭೂಮಿಗೆ ಬಂದಾಗ ಉಸಿರಿರುತ್ತೆ, ಹೆಸರಿರೋದಿಲ್ಲ ಅಲ್ವಾ? ಗಂಡ್ ಮಗು ಆಯ್ತು ಕಣ್ರಿ, ಹೆಣ್ ಮಗು ಆಯ್ತು ಕಣ್ರಿ ಅಂತಾರೆ ವಿನಃ ನಿಮ್ಮ ಹೆಸರು ಹೇಳಿ ಎಸ್ ಇವತ್ತು ಸೌಮ್ಯ ಹುಟ್ಟಿದ್ರು ಅಂತ ಯಾರು ಹೇಳೋದಿಲ್ಲ. ಯಾರು ಹೇಳ್ತಾರಾ? ನೋ. ಗಂಡು ಮಗು ಆಯ್ತು, ಹೆಣ್ಮಗು ಆಯ್ತು, ಅವ್ರಿಗ್ ಮಗು ಆಯ್ತಂತೆ, ಇವ್ರಿಗ್ ಮಗು ಆಯ್ತಂತೆ. ಆದ್ರೆ ಹುಟ್ಟಿದ ಕೆಲವು ದಿನಗಳ ನಂತರ ನಾಮಕರಣದ ಶಾಸ್ತ್ರದ ಮೂಲಕ ನಮ್ಗೆ ಒಂದು ಹೆಸರನ್ನ ಇಡ್ತಾರೆ. ಆದ್ರೆ ನಾನು ಹೋಗ್ಬೇಕಾದ್ರೆ ಉಸಿರಿರೋದಿಲ್ಲ, ಹೆಸರು ಮಾತ್ರ ಇರುತ್ತೆ. ಅದು ಒಳ್ಳೆ ಕೆಲಸ ಮಾಡಿದ್ರೆ ಅಲ್ವಾ? ಸ್ವಲ್ಪ ದಿನನಾದ್ರೂ ನಾವು ಆ ಸ್ವರ್ಗದಲ್ಲಿ ವಾಸ ಮಾಡಬಹುದಂತೆ. ಎಷ್ಟು ದಿನ ನಾವು ಸ್ವರ್ಗದಲ್ಲಿ ವಾಸ ಮಾಡ್ತೀವಪ್ಪ? ನಾನು ಎಷ್ಟು ಪುಣ್ಯ ಮಾಡಿದೀನಿ ಅಂತ ನನಗೆ ಹೇಗ್ ಗೊತ್ತಾಗತ್ತೆ ಅಂತ ಅಂದ್ರೆ, ನಾನು ಹೋದ ಮೇಲೆ ಒಳ್ಳೆಯ ರೀತಿಯಲ್ಲಿ ಜನ ಎಷ್ಟು ದಿನ ನನ್ನನ್ನ ನೆನಪಿಸಿಕೊಳ್ತಾರೋ ಅಷ್ಟು ದಿನ ನಾನು ಸ್ವರ್ಗದಲ್ಲಿ ಇರ್ತೀನಿ ಅಂತೆ. ನನ್ನನ್ನ ಜನ ಕೆಟ್ಟದಾಗಿ ಅಂದ್ರೆ, ಅಯ್ಯೋ ಅವನು ಹೋದ್ರೆ ಹೋದ್ನಪ್ಪ, ಅವನು ಹೋಗಿದ್ದೇ ಒಳ್ಳೇದಾಯ್ತು ಅಂತ ಕೆಟ್ಟ ಹೆಸರಿನಿಂದ ನನ್ನನ್ನ ಎಷ್ಟು ದಿನ ಜನರಿಗೆ ಜ್ಞಾಪಿಸ್ಕೊಂತಾರೋ ಅಷ್ಟು ದಿನ ನಾನು ನರಕದಲ್ಲಿ ಇರ್ತೀನಿ. ನೋಡಿ, ಸ್ವರ್ಗ ನರಕ ಎಲ್ಲೋ ಇಲ್ಲ, ನಾನು ಮಾಡೋ ಕೆಲಸದಲ್ಲಿ ನಾನೇ ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಹುಟ್ಟು ಸಾವು ಹೆಸರುಗಳು ಇದೆಲ್ಲವುದೂ ಸಹ ಈ ಕೀರ್ತಿಯನ್ನ ಭಗವಂತ ಕೊಡ್ತಾ ಹೋಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಕೀರ್ತಿ ಅಂತ ಅಂದ್ರೆ ನಾಟ್ ಓನ್ಲಿ ನೇಮ್ ಅಂಡ್ ಫ್ರೇಮ್. ಅಯ್ಯೋ ಇವ್ರಿಗೆ ಇಷ್ಟೊಂದು ಅವಾರ್ಡ್ಸ್ ಬಂದಿದ್ಯಪ್ಪ, ಇವ್ರಿಗೆ ಇಷ್ಟೊಂದು ಡಾಕ್ಟರೇಟ್ಸ್ ಬಂದಿದೆಯಪ್ಪ, ಅಥವಾ ಇವ್ರು ಇಷ್ಟೊಂದು ಓದಿದಾರಪ್ಪ, ಅದು ಕೀರ್ತಿ ಅಲ್ಲ. ಕೀರ್ತಿ ಅಂದ್ರೆ ಏನು? ಕೀರ್ತಿ ಅಂದ್ರೆ ಭಗವಂತನ ಅರಿವು ನಿಜವಾದ ಕೀರ್ತಿ. ನಾನು ಯಾವಾಗ ನಾಹಂಕರ್ತ ಹರಿಕರ್ತ ಅಂತ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ತೀನಿ, ಆಗ ಭಗವಂತ ನನ್ನನ್ನ ಮುಂದಾಳತ್ವವನ್ನ ವಹಿಸೋದಿಕ್ಕೆ ಬಿಡ್ತಾನೆ. ನೀನು ಯಾವಾಗ ಆಧ್ಯಾತ್ಮಿಕವಾಗಿ ಮುಂದುವರಿತಾ ಹೋಗ್ತೀಯಾ, ಆಗ ನೀನು ನಿನ್ನ ಕ್ಷೇತ್ರದಲ್ಲಿ ಮುಂದುವರಿತಾ ಹೋಗ್ತೀಯಾ, ಅಥವಾ ನೀನು ನಿನ್ನ ಜನರ ಪೈಕಿ ನೀನು ಮುಂದಾಳತ್ವವನ್ನ ವಹಿಸ್ಕೊಳ್ತಾ ಹೋಗ್ತೀಯಾ. ನಿಜವಾದ ಕೀರ್ತಿ ಭಗವಂತನ ಅರಿವು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಶ್ರೀ ಅಂದ್ರೆ ಆಶ್ರಯ ಅಂತ ಹೇಳ್ತಾರೆ. ಈ ಶ್ರೀಯಲ್ಲಿ ನಾನು ವಿಶೇಷವಾಗಿ ಕೂತಿದ್ದೇನೆ.
ಶ್ರೀಯತೆ ಅಂದ್ರೆ ಆಶ್ರಯದಾತನಾಗಿ ಆತ ಕೂತಿದ್ದಾನೆ. ಅದಕ್ಕೆ ನಾವು ಹೆಸರಿನ ಮುಂದೆ ಶ್ರೀಯುತರು, ಶ್ರೀಮತಿ ಅಂತ ನಾವು ಬರಿತಾ ಹೋಗ್ತೀವಿ. ಇವಾಗ ಆ ಶ್ರೀಮತಿ, ಶ್ರೀ ಇದನ್ನೆಲ್ಲ ಬಿಟ್ಟೇ ಹೋಗ್ಬಿಟ್ಟಿದ್ದೆ. ಎಷ್ಟೋ ಇನ್ವಿಟೇಷನ್ ಕಾರ್ಡ್ಗಳಲ್ಲಿ ಅಷ್ಟೇ ಇರುತ್ತೆ ಅಂತ ಅನ್ಸುತ್ತೆ. ಆದ್ರೆ ನಿಜವಾಗ್ಲೂ ಸಹ ಶ್ರೀ ಅಂತ ಯಾಕೆ ಸೇರಿಸ್ತಾರೆ ಅಂತ ಅಂದ್ರೆ, ಆ ಶ್ರೀಯಲ್ಲಿ ಭಗವಂತ ಇದ್ದಾನೆ. ಈಗ ಉದಾಹರಣೆ, ಶ್ರೀಮತಿ ಸೌಮ್ಯ ಕೋಟಿ ಅಂತ ಬರಿತಾ ಇದ್ದೀವಿ ಅಂತ ಅಂತ ನಾವು ಹೇಳಿದ್ರೆ, ಆ ಮತಿ ಗಿಂತ ಶ್ರೀ ಇದೆ ಅಲ್ಲ, ಆ ಶ್ರೀನಲ್ಲಿ ಇವರ ದೇಹದಲ್ಲಿ ಕುಳಿತಿರುವ ಭಗವಂತನಿಗೆ ನಾನು ಕೊಡ್ತಾ ಇರೋ ಇನ್ವಿಟೇಷನ್ ಅಂತ. ನೋಡಿ, ನಾವು ಸುಮ್ನೆ ಏನೋ ಬರಿತಾ ಇದ್ದೀವಿ ಅಂತ ಬರಿತಾ ಹೋಗ್ತೀವಿ ಅಷ್ಟೇ. ಕೆಲವು ಈಗ್ಲೂ ಸಹ ಪ್ರತಿಯೊಂದು ಇನ್ವಿಟೇಷನ್ಸ್ ನೋಡಿದಾಗ ಶ್ರೀ ಶ್ರೀ ರಾಮಕೃಷ್ಣ ಹೆಗಡೆ ಅಂತನೋ, ಅಥವಾ ಶ್ರೀ ಮಹೇಶ್ ಕೋಟಿ ಅಂತನೋ, ಅಥವಾ ಶ್ರೀಮತಿ ಮಹೇಶ್ ಕೋಟಿ ಸೌಮ್ಯ ಕೋಟಿ ಅಂತನೋ ಈ ರೀತಿ ಬರಿತಾ ಹೋಗ್ತಾರೆ. ಯಾಕೆ ಅಂತಂದ್ರೆ, ಆತ ನಿಜವಾದ ಸಂಪತ್ತುಗಳ ಒಡೆಯನಾಗಿ ಇದ್ದಾನೆ. ಇವತ್ತು ಸಂಪತ್ತು ಅಂದ ತಕ್ಷಣ ನಮಗೆ ಮತ್ತೆ ಕಣ್ಮುಂದೆ ಬರೋದು ಹಣ. ನನ್ನ ಹತ್ರ ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನ್ನ ಹತ್ರ ಇಷ್ಟೊಂದು ಆಸ್ತಿ ಇದೆ. ನೋ, ನಿಜವಾದ ಶ್ರೀ ಸಂಪತ್ತನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದೇ ಶಿರಸ್ಸು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಸ್ಪರ್ಶ, ಎಲ್ಲವನ್ನ, ಮನಸ್ಸು ಎಲ್ಲವನ್ನ ಕೊಟ್ಟಿರೋದು ನಿಜವಾದ ನಿಧಿ ಅವನು ಕೊಟ್ಟಿದ್ದಾನೆ. ಒಂದು ದಿನ ಕಣ್ ಕಾಣ್ಲಿಲ್ಲ, ಒಂದಿನ ಪೂರ್ತಿ ಕಣ್ಣು ಮುಚ್ಕೊಂಡಿರಿ ಅಂತ ಹೇಳಿ ಎಷ್ಟು ಕಷ್ಟ. ಒಂದಿನ ಕಿವಿ ಮುಚ್ಕೊಂಡಿರಿ ಅಂತ ಹೇಳಿ, ಅಥವಾ ಒಂದಿನ ನಾವು ಊಟ ಮಾಡದೆ ಇರೋದಿಕ್ಕಾಗತ್ತಾ? ನಾಲಿಗೆ ರುಚಿನೇ ಗೊತ್ತಾಗೋದಿಲ್ಲ, ಎಷ್ಟು ಕಷ್ಟ ಆಗುತ್ತೆ. ಒಂದೇ ಒಂದು ದಿನಕ್ಕೆ ನಾವು ಎಲ್ಲ ನೋವನ್ನ ಅನುಭವಿಸ್ಬಿಡ್ತೀವಿ. ಒಂದಿನ ಮೂಗ್ ಕಟ್ಟಿ ಶೀತ ಆದ್ರೆ ಸಾಕು, ಅಯ್ಯೋ ದೇವಾ, ಈ ಮೂಗ್ ಸರಿ ಹೋದ್ರೆ ಸಾಕಪ್ಪ. ಅದನ್ನೇ ಹೇಳಿದು, ಎಲ್ಲಾ ಶಿರಸ್ಸನ್ನ, ಎಲ್ಲಾ ಶ್ರೀಗಳನ್ನ ಅಂದ್ರೆ ಎಲ್ಲಾ ಸಂಪತ್ತುಗಳನ್ನ ಧರಿಸಿರೋದೇ ಶಿರಸ್ಸು. ಅದಕ್ಕೆ ಇದನ್ನ ತಲೆ ಅಂತ ಅನ್ನೋಲ್ಲ, ಶಿರಸ್ಸು ಅಂತ ಹೇಳೋದು. ಎಲ್ಲ ಸಂಪತ್ತನ್ನ ಭಗವಂತ ಅಲ್ಲಿಟ್ಟಿದ್ದಾನೆ. ಹಾಗಾಗಿ ಆತ ಶ್ರೀಯಲ್ಲಿ ಅಂದ್ರೆ ಆಶ್ರಯದಾತನಾಗಿ ಆತ ಕುಳಿತಿದ್ದಾನೆ. ಈ ಭೂಮಿಗೆ ನಮ್ಮನ್ನ ಬಿಟ್ಟಿದ್ದಾನೆ. ಈ ಭೂಮಿ ಯಾರ್ದು? ನಾವ್ ಅನ್ಕೊಂತಾ ಇದೀವಿ 20-30 ಸೈಟ್ ನಂದು, 60-40-80 ಅಥವಾ 1 ಎಕರೆ 4 ಎಕರೆ ಎಲ್ಲ ನಂದುರಿ. ಇಲ್ಲ ರೀ, ನಮ್ದಲ್ಲ. ಅದನ್ನ ನೋಡ್ಕೊಳ್ಳೋದಿಕ್ಕೆ ಭಗವಂತ ನಮ್ಮನ್ನ ಬಿಟ್ಟಿದ್ದಾನೆ ಅಷ್ಟೇ. ಇವತ್ತು ನಿನ್ನ ಕರ್ತವ್ಯ ಏನು? ಆ ಏನು ನನ್ನ ಮನೆ ಅಂತ ಹೇಳ್ತೀಯ ಅದನ್ನ ನೀನ್ ನೋಡ್ಕೋಬೇಕಷ್ಟೆ. ಹೋಗ್ತಾ ಏನಾದ್ರು ತಗೊಂಡ್ ಹೋಗ್ತೀಯಾ? ಖಂಡಿತ ಇಲ್ಲ. ಏನನ್ನು ತಗೊಂಡು ಹೋಗೋದಿಕ್ ಬಿಡೋದಿಲ್ಲ. ಏನನ್ನಾದ್ರೂ ತಗೊಂಡ್ ಹೋಗೋದಿಕ್ ಬಿಡ್ತಾನೆ ಅಂದ್ರೆ ಅದು ಒಂದೇ, ನಿನ್ನ ಕರ್ಮಗಳಷ್ಟೇ. ಕರ್ಮ ಇಸ್ ನಥಿಂಗ್ ಬಟ್ ನಿನ್ನ ಒಳ್ಳೆ ಹೆಸರು, ಕೆಟ್ಟ ಹೆಸರು, ಎರಡನ್ನೂ ನಾವು ತಗೊಂಡ್ ಹೋಗ್ಲೇಬೇಕು. ದಟ್ ಈಸ್ ಅವರ್ ಬ್ಯಾಗೇಜ್. ಅದನ್ನ ಮಾತ್ರ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯವೇ ವಿನಃ ಇನ್ನು ಏನನ್ನೂ ತೆಗೆದುಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಗುಂಡ್ ಪಿನ್ನನ್ನು ತಗೊಂಡು ಹೋಗೋದಿಕ್ ಬಿಡೋದಿಲ್ಲ ಅಲ್ವಾ? ಆದ್ರೂ ಸಹ ನಂದು 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 ಅಂತಾನೆ ಹೇಳ್ತೀವಿ. ಹಾಗಾಗಿ ನಿಜವಾದ ಸಂಪತ್ತು ಶ್ರೀ ಅಂದ್ರೆ ಶಿರಸ್ಸು ಅಂತ ಹೇಳ್ತಾ ಹೋಗ್ತಾರೆ. ಅದನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದೇ ಮುಂದುವರೆದು ದೇವಿ ಸಂಪತ್ತು. ದೇವಿ ಸಂಪತ್ತು ಅಂದ್ರೆ ಮತ್ತೆ ನಾವು ಹಣ ಅನ್ಕೊಂತೀವಿ, ಅಲ್ಲ. ದೇವಿ ಸಂಪತ್ತು ಅಂದ್ರೆ ಒಳ್ಳೆಯ ಗುಣಗಳು ನಿಜವಾದ ಸಂಪತ್ತು. ನಮ್ಮ ಒಳ್ಳೆಯ ಮಾತಿರ್ಬೋದು, ನಮ್ಮ ಒಳ್ಳೆಯ ನಡವಳಿಕೆ ಇರ್ಬೋದು, ಅಥವಾ ನಮ್ಮ ಒಳ್ಳೆಯ ಜ್ಞಾನ ಇರ್ಬೋದು. ಜ್ಞಾನದಲ್ಲಿ ಕೆಟ್ಟ ಜ್ಞಾನ ಇರುತ್ತಾ? ಹೌದು. ಕಳ್ತನ ಮಾಡ್ತಾರೆ, ಅದಕ್ಕೂ ಜ್ಞಾನ ಬೇಕು. ಆದ್ರೆ ಅದನ್ನ ಯಾರು ಹೊಗಳೋದಿಲ್ಲ. ಪೊಲೀಸ್ ಜ್ಞಾನವನ್ನ ಎಲ್ರೂ ಮೆಚ್ಚುಗೆಯನ್ನ ತಗೊಳ್ತೀವಿ ಅಲ್ವಾ? ಹಾಗಾಗಿ ಇಲ್ಲಿ ಒಳ್ಳೆಯ ಗುಣಗಳು ನಿಜವಾದ ಸಂಪತ್ತು. ಆ ಒಳ್ಳೆಯ ಗುಣದಲ್ಲಿ ಭಗವಂತ ದೇವಿ ಸಂಪತ್ತಾಗಿ ಕೂತಿದ್ದಾನೆ. ಅಷ್ಟೇ ಅಲ್ಲ, ವಾಗ್ದೇವಿಯಲ್ಲಿ ವಾಕಾಗಿ ಕೂತಿದ್ದಾನೆ, ವಾಚಸ್ಪತಿಯಾಗಿ ಕೂತಿದ್ದಾನೆ. ಅಂದ್ರೆ ಭಗವಂತ ಎಲ್ಲಿದ್ದಾನೆ ಅಂದ್ರೆ ನಮ್ಮ ಮಾತಲ್ಲಿದ್ದಾನೆ ಅಷ್ಟೆ. ನಾನಿವತ್ತು ಯಾವ ರೀತಿ ಮಾತಾಡ್ತೀನೋ ಆ ರೀತಿ ಜನ ನನ್ನನ್ನ ನಡೆಸ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ನನ್ನ ಮಾತಿನಲ್ಲಿ ಭಗವಂತ ಇದ್ದಾನೆ. ನೀನ್ ಎಲ್ಲರಿಗೂ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ನನ್ನವರು, ಹೌದಾ? ಹಾಗಿದ್ರೆ ನೀನು ನಮ್ಮವರು ಅಂತ ಹೇಳ್ತಾರೆ. ಹೋಗ್ರಿ ನೀವ್ಯಾರು ಅಂತ ಅಂದ್ರೆ, ಹೋಗ್ರಿ ನೀವ್ಯಾರು ಅಂತ ಹೇಳ್ತಾರೆ. ಕರೆಕ್ಟ್ ತಾನೆ? ಅಂದ್ರೆ ನಮ್ಮ ಮಾತಿನಲ್ಲಿ ಭಗವಂತ ಕೂತಿದ್ದಾನೆ.
ಇವತ್ತು ಯಾರೋ ಒಬ್ರು ಪರಿಚಯನೇ ಇಲ್ಲದೆ ಇರೋರು ನನ್ನ ಮನೆ ಮಗಳು ಅಂತ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮಾತಿನಲ್ಲಿ ಆ ಶಕ್ತಿ ಇದೆ ಅಲ್ವಾ? ಮಾತಿನಲ್ಲಿ ಯಾಕೆ ಶಕ್ತಿ ಇದೆ? ಆ ಒಳ್ಳೆಯ ಮಾತಿನಲ್ಲಿ ಭಗವಂತ ಕೂತಿದ್ದಾನೆ. ಆ ಭಗವಂತ ಕುಳಿತು ನಮ್ಮ ಕೈಯಲ್ಲಿ ಆಡ್ಸೋದ್ರಿಂದ ಅವರು ಇಲ್ಲ ನೀವು ನಮ್ಮನೆಯವ್ರು ಬನ್ನಿ, ನೀವು ಮನೆಯವರಿದ್ದ ಹಾಗೆ ಬನ್ನಿ. ಬೇಕಾದ್ರೆ ನೋಡಿ, ಅಂದ್ರೆ ನಾವು ರಕ್ತ ಸಂಬಂಧಿಗಳಾಗಿರೋದಿಲ್ಲ ಅಥವಾ ಪರಿಚಯಸ್ಥರಾಗಿರೋದಿಲ್ಲ, ಆದ್ರೆ ಅವರ ಮಾತಿನಲ್ಲಿ ಆ ಆತ್ಮೀಯತೆ ಇರುತ್ತೆ. ನೀವು ನಮ್ಮನೆಯವ್ರ ತರಪ್ಪ, ನೀವ್ ಆತರ ಎಲ್ಲ ಏನು ಬೇಜಾರು ಮಾಡ್ಕೋಬಾರ್ದು ಅಲ್ವಾ? ಅಂದ್ರೆ ಇಲ್ಲಿ ನಾನು ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳನ್ನೇ ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ತಲೆಯಲ್ಲಿ ಈ ಭಗವದ್ಗೀತೆಯ ಒಂದೊಂದು ಸಾರವೂ ಸಹ ಕೂತ್ಕೋಬೇಕು. ಹಾಗಾಗಿ ಇಲ್ಲಿ ವಾಕ್ ದೇವಿಯಲ್ಲಿ ನಾನಿದ್ದೀನಿ. ಇವತ್ ನೀನೇನಾದ್ರೂ ಮಾತಾಡ್ತಾ ಇದೀಯಾ, ಒಂದು ಮಾತಾಡ್ಬೇಕಾದ್ರೂ ನಾವು 100 ಸಲ ಯೋಚನೆ ಮಾಡ್ಬೇಕು. ಅಯ್ಯೋ ಆ ಮಾತಲ್ಲಿ ಭಗವಂತ ಇದ್ದಾನಪ್ಪ. ಅದಕ್ಕೆ ನೋಡಿ, ಮಾತಿನ ಅಭಿಮಾನಿ ದೇವತೆ ಅಗ್ನಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಿನ್ನ ಮಾತಿನಿಂದ ಬೇರೆಯವರ ಜೀವನದಲ್ಲಿ ಬೆಳಕು ತುಂಬಬಹುದು ಅಥವಾ ಅವರ ಜೀವನವನ್ನ ಸುಟ್ಟು ಹಾಕ್ಬೋದು. ಮಾತಿಗಷ್ಟು ಶಕ್ತಿ ಇದೆ ಅಲ್ವಾ? ಅದಕ್ಕೆ ನೋಡಿ, ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ಹೇಳ್ತಾ ಹೋಗ್ತೀವಿ, ಕಾಯೇನ ವಾಚ. ಕಾಯ ಅಂದ್ರೆ ಕರ್ಮದ ಮೂಲಕ, ವಾಚ ಮಾತಿನಿಂದ. ಭಗವಂತ ನನ್ನ ಮಾತಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡೋ ತಂದೆ, ನನಗ್ ಗೊತ್ತಿಲ್ಲ, ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ನೀನ್ ಆಡಿಸ್ತಾ ಇದೀಯ, ನಾನು ಆಡ್ತಾ ಇದ್ದೀನಿ. ಹಾಗಾಗಿ ನನ್ನ ಮಾತಿನಿಂದ ನಿನಗೇನಾದ್ರೂ ತೊಂದರೆ ಆಗಿದ್ದೆ ಅಥವಾ ಬೇರೆಯವರಿಗೆ ಏನಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನನ್ನ ಮಾತಿನಿಂದ ಯಾರಿಗಾರು ನೋವಾಗಿದ್ರೆ ಅಥವಾ ನನ್ನ ಮಾತಿನಲ್ಲಿ ಏನಾದ್ರೂ ನನಗೆ ಗೊತ್ತಿಲ್ಲದ ಹಾಗೆ ತಪ್ಪಾಗಿದ್ರೆ, ಭಗವಂತ ಸಮರ್ಪಯಾಮಿ ಕಣೋ, ಕ್ಷಮಿಸ್ಬಿಡು ನನ್ನನ್ನ, ಯಾರಿಗೂ ನೋವಾಗದೆ ಇರೋ ಹಾಗೆ ನೋಡ್ಕೊ. ನೋಡಿ, ಅಂದ್ರೆ ನಮ್ಮ ಮಾತಿನಲ್ಲಿ ಭಗವಂತ ಇದ್ದಾನೆ ಅಂತ ಪ್ರತಿಯೊಬ್ರು ತಿಳ್ಕೊಂಡ್ರೆ ನಮ್ಮ ಮಾತಿನಿಂದ ಯಾರಿಗೂ ನೋವೇ ಆಗಲ್ಲ ಅಲ್ವಾ? ನೋಡಿ, ಭಗವದ್ಗೀತೆಯ ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ, ನನ್ನ ಹಾಗೆ ಅವರು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ರೆ ಸಾಕು, ನಾವು ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ ಅಂತ. ನೆನಪಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಈಗ ನನಗೇನೋ ಒಂದು ಸಿಕ್ತು ಅಂತ ನನಗ್ ಖುಷಿ ಆಯ್ತಾ? ಅವ್ರಿಗೆ ಸಿಕ್ತು ಅಂದ್ರೂ ಖುಷಿನೇ. ನನಗ್ ಸಿಕ್ಕಿದ್ರೆ ನನ್ ಖುಷಿ ಆಗ್ತಿರ್ಲಿಲ್ವಾ? ಅಥವಾ ನನಗ್ ಬೇಜಾರಾದ ಹಾಗೆ ಅವ್ರಿಗೂ ಅಲ್ವಾ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಎಷ್ಟೋ ಸಮಸ್ಯೆಗಳು ಅಲ್ಲೇ ಪರಿಹಾರ. ಎಷ್ಟು ಸುಂದರ ಅಲ್ವಾ? ಹಾಗಾಗಿ ಭಗವಂತ ಆ ಮಾತಿನಲ್ಲಿ ಇದ್ದಾನೆ. ಹಾಗಾಗಿ ಅಷ್ಟೇ ಅಲ್ಲ, ಸ್ಮೃತಿಯಲ್ಲಿ ಇದ್ದಾನಂತೆ. ಸ್ಮೃತಿ ಅಂದ್ರೆ ನೆನಪಿನಲ್ಲಿ ಕೂತ್ಕೊಂಡಿದ್ದಾನೆ. ಯಾವ ನೆನಪು? ನಮಗೆ ಯಾರ್ ನೆನಪಿರ್ಬೇಕಪ್ಪ? ಕೇವಲ ಒಳ್ಳೆ ನೆನಪು ಅಷ್ಟೇ ಇರ್ಬೇಕು. ಕೆಟ್ಟ ನೆನಪನ್ನೆಲ್ಲ ನಮ್ ತಲೆಯಿಂದ ತೆಗೆದು ಹಾಕ್ಬಿಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವ ನೆನಪಿರ್ಬೇಕಪ್ಪ ಅಂದ್ರೆ ಭಗವಂತನ ನೆನಪು ಇರಬೇಕು, ಧರ್ಮದ ನೆನಪು ಇರಬೇಕು. ಯಾಕೆ ಅಂದ್ರೆ ನನ್ನ ತಲೆಯಲ್ಲಿ ಭಗವಂತನ ನೆನಪಿದ್ದಾಗ, ಧರ್ಮದ ನೆನಪಿದ್ದಾಗ ಭಗವಂತ ನನಗೆ ಮೋಕ್ಷವನ್ನ ಪ್ರದಾಯಿಸ್ತಾ ಬರ್ತಾನೆ. ನನ್ನ ಸ್ಮರಣೆಯಲ್ಲಿ ಕೂತಿದ್ದಾನೆ ಅವನು. ಇವತ್ತು ಅಯ್ಯೋ ನನ್ ಭಗವಂತನ ನಾಮ ಸ್ಮರಣೆ ಮಾಡೋದೇ ಮರ್ತ್ ಹೋಯ್ತಪ್ಪ. ನೋ. ಎಷ್ಟೋ ಸರಿ ಹೆಂಗಸ್ರು ಕೆಲಸ ಮಾಡ್ತಾ ಇರ್ತೀವಿ, ಈ ಹಬ್ಬದ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ಏನೋ ಒಂದು ಫಂಕ್ಷನ್ ಇರುತ್ತೆ ಕೆಲಸ ಮಾಡ್ತಾ ಇರ್ತೀವಿ, ಅಥವಾ ಶಾಪಿಂಗ್ ಹೋಗಿರ್ತೀವಿ. ಅಯ್ಯೋ ಊಟ ಮಾಡೋದೇ ಮರ್ತ್ ಹೋಯ್ತು ಕಣ್ರಿ ಅಂತ ಅನ್ನುವಂತ ಸಾಕಷ್ಟು ಎಕ್ಸಾಂಪಲ್ಸ್ ಇರುತ್ತೆ. ಆದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಭಗವಂತನನ್ನ ನೆನಪಿಸ್ಕೊಳ್ಳಿಲ್ಲ ಅನ್ನೋದನ್ನ ಮಾತ್ರ ನಾವು ಮರಿಬಾರ್ದು. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಭಗವಂತ ಥ್ಯಾಂಕ್ ಯು, ಪ್ರತಿ ಉಸಿರಿಗೂ ಅವನಿಗೆ ಥ್ಯಾಂಕ್ ಯು. ಹಾಗಾಗಿ ಧರ್ಮದ ನೆನಪು ನನಗೆ ಇರಬೇಕು. ನನ್ನ ಜೀವನದಲ್ಲಿ ಕೇವಲ ಒಳ್ಳೆಯ ನೆನಪುಗಳು ನನ್ನ ಜೀವನದಲ್ಲಿ ಇರಬೇಕು. ಪ್ರತಿ ಉಸಿರಾಡಿದಾಗ ನಾವ್ ಹೇಳ್ತೀವಲ್ಲ, ಏನೋ ಕೆಲಸ ಮಾಡ್ತಾ ಇದ್ದೀನಿ, ಉಸಿರಾಡೋದನ್ನ ಮರ್ತು ಬಿಡ್ತೀವ? ಅಡ್ಗೆ ಮಾಡ್ತಾ ಇದ್ದೀನಿ, ಇರಪ್ಪ ನಾನು ಆಮೇಲೆ ಅಡ್ಗೆ ಮಾಡಿಟ್ಬಿಟ್ಟು ಬಂದು ಉಸಿರಾಡ್ತೀವಿ ಅಂತೀವ? ಇಲ್ಲ ಅಲ್ವಾ? ಉಸಿರಾಡ್ತಾನೆ ಇರ್ತೀವಿ, ಅಡ್ಗೆ ಮಾಡ್ತೀವಿ, ಉಸಿರಾಡ್ತಾನೆ ಇರ್ತೀವಿ, ಶಾಪಿಂಗ್ ಮಾಡ್ತೀವಿ, ಉಸಿರಾಡ್ತಾನೆ ಇರ್ತೀವಿ, ಪ್ರತಿಯೊಂದನ್ನ ಮಾಡ್ತೀವಿ ಅಂದಾಗ ಉಸಿರಾಡುತ್ತಲೇ ಕೆಲಸ ಮಾಡ್ತಾನೆ ಭಗವಂತನ ನಾಮಸ್ಮರಣೆ ಯಾಕೆ ಮಾಡಲ್ಲ ನಾವು? ಏನ್ ಮಾಡ್ತೀವೋ ಅದನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ದಿಸ್ ಇಸ್ ಫಾರ್ ಯು, ತಗೊಂಬಿಡ, ನನಗೇನು ಬೇಡ. ನೀನ್ ಒಳ್ಳೆ ಹೆಸರು ಕೊಡ್ತಿದ್ಯಾ, ನನಗದು ಬೇಡ, ನೀನೇ ತಗೋ. ಕೆಟ್ಟ ಹೆಸರು ಕೊಡ್ತಿದ್ಯಾ, ನನಗದು ಬೇಡ, ನೀನೇ ತಗೋ. ಎಲ್ಲ ನೀನೇ ತಗೋ. ಯಾಕೆ ಅಂದ್ರೆ ನನಗೆ ಬೇಡ.
ನೀನ್ ನನ್ನ ದೇಹದಲ್ಲಿ ಇದೆಯಾ ಅಲ್ವಾ, ದಟ್ ಈಸ್ ಮೋರ್ ದನ್ ಎನಫ್ ಫಾರ್ ಮೀ. ಸೊ ಹಾಗಾಗಿ ಆ ದೇವರ ನೆನಪು ನನಗೆ ಇರಬೇಕು. ಸ್ಮರಣೆಯಲ್ಲಿ ಕೂತಿದ್ದಾನಂತೆ ಭಗವಂತ. ಸ್ಮೃತಿ ದೇವತೆಯಲ್ಲಿ ಸ್ಮರಣೆಯಾಗಿ ಕೂತಿದ್ದಾನೆ. ಮೇಧಾದೇವಿಯಲ್ಲಿ ಕೂತಿದ್ದಾನೆ. ಮೇಧಾದೇವಿ ಅಂತ ಅಂದ್ರೆ ಬುದ್ಧಿಶಕ್ತಿಯಲ್ಲಿ ಕೂತಿದ್ದಾನೆ, ಬುದ್ಧಿವಂತಿಕೆಯಲ್ಲಿ ಕೂತಿದ್ದಾನೆ. ಬುದ್ಧಿವಂತಿಕೆ ಅಂದ್ರೇನು? ಭಗವದ್ಗೀತೆಯನ್ನ ಈಗ ನಾವು ಯಾರಿಗೋ ಒಬ್ರು ದೊಡ್ಡವರಿಗೆ ಹೇಳ್ತೀವಿ ಅಂದಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಒಂದ್ 5 ವರ್ಷ ಮಗುನ ಕೂರಿಸ್ಕೊಂಡು ನಾನು ಇದೇ ರೀತಿ ಹ್ಮ್ ಭಗವದ್ಗೀತೆಯ ಬಗ್ಗೆ ಹೇಳ್ತಾ ಇದ್ರೆ ಆ ಮಗುಗೆ ಏನ್ ಗೊತ್ತಾಗತ್ತೆ? ಆಗ ಹೇಳ್ತಾರೆ, ಅಯ್ಯೇ ಆ ಮಗುಗೆ ಎಲ್ರಿ ಬುದ್ಧಿ ಇದೆ ಬಿಡ್ರಿ, ಪಾಪ ಆ ಮಗುಗೆ ಏನ್ ನೀವ್ ಹೇಳೋದು. ಮಗುಗೆ ಏನ್ ಹೇಳ್ತೀವಿ? ಕಂದಮ್ಮ, ಭಗವಂತನಿಗೆ ಒಂದು ಥ್ಯಾಂಕ್ ಯು ಹೇಳ್ಬಿಡು ಚಿನ್ನಿ ಅಂತ ಹೇಳ್ತೀವಿ ವಿನಃ ಇಷ್ಟೊಂದು ಎಕ್ಸ್ಪ್ಲನೇಷನ್ಸ್ ಕೊಡ್ತೀವಾ? ಕೊಡಲ್ಲ. ಯಾಕೆ? ಅದಕ್ಕೆ ಬುದ್ಧಿಶಕ್ತಿ ಇಲ್ಲ ಕಣ್ರಿ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತ ನಮಗೆ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಆ ಬುದ್ಧಿಶಕ್ತಿಯನ್ನ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ಬಳಸ್ಬೇಕಾಗತ್ತೆ. ನಮ್ಮ ಜೀವನದಲ್ಲಿ ಇವತ್ತು ನಾನು ಏನೇ ಇದ್ರೂ ಸಹ ಅದು ನನ್ನ ನಿರ್ಧಾರಗಳ ಫಲವೇ ಆಗಿದೆಯೇ ವಿನಃ ಇನ್ನಾರ್ದೋ ನಿರ್ಧಾರದ ಫಲ ಖಂಡಿತ ಅಲ್ಲ. ನಾವ್ ಅನ್ಬೋದು, ಅವ್ರು ಆ ರೀತಿ ನಿರ್ಧಾರ ತಗೊಂಡ್ಬಿಟ್ರಪ್ಪ ಅವಾಗ. ಹೌದಾ? ಅವ್ರು ತಗೊಂಡ್ರು ತಾನೇ. ನಿನಗೆ ಶಕ್ತಿ ಇತ್ತಲ್ವಾ, ನಿನಗ್ ಬುದ್ಧಿ ಇತ್ತಲ್ವಾ, ನೀನ್ ಬೇಡ ಅನ್ಬೋದಿತ್ತಲ್ವಾ, ನೀನ್ ಅಂದ್ಯಾ? ಅಂದೇ ಇಲ್ಲ. ಸೊ ವೈ ಯು ಆರ್ ಕ್ರೈಯಿಂಗ್ ನಾವು? ಅಳುವಂತಹ ಪ್ರಸಂಗವೇ ಇಲ್ಲ, ಪ್ರಮರವೇ ಇಲ್ಲ. ಹಾಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂದ್ರೂ ಅಷ್ಟೇ, ಆ ಒಳ್ಳೆಯ ಬುದ್ಧಿ ನನಗಾಗ ನೆನಪಾಗ್ಬೇಕು, ನನಗೆ ಬುದ್ಧಿ ಶಕ್ತಿ ಇರಬೇಕು. ಬುದ್ಧಿ ಶಕ್ತಿ ಇಲ್ಲ ಅಂದ್ರೆ ಅದಕ್ಕೆ ಪಶ್ಚಾತ್ತಾಪವಾಗಿ ಅದು ಯಾವುದೇ ನಿರ್ಧಾರ ಇದ್ರೂ ಅದನ್ನ ನಾನು ಅನುಭವಿಸ್ಲೇಬೇಕು. ಇಲ್ಲ ಅಂದ್ರೆ ಕೆಲವೊಮ್ಮೆ ಏನಾಗೋಗುತ್ತೆ, ತಪ್ಪು ನಿರ್ಧಾರಗಳು ನಮ್ಮ ಜೀವನದಲ್ಲಿ ನಡೆದು ಹೋಗ್ಬಿಡತ್ತೆ. ಆದ್ರೆ ಹೇಗೆ ಅದೇ ಹಾಸ್ಯಕ್ಕೆ ಪದೇ ಪದೇ ನಗೋದಿಲ್ವೋ, ಅದೇ ತಪ್ಪುಗಳಿಗೆ ಪದೇ ಪದೇ ಅಳೋದ್ರಲ್ಲೂ ಸಹ ಕೆಲವೊಮ್ಮೆ ಅರ್ಥ ಇರೋದಿಲ್ಲ. ಸೊ ಲೆಟ್ ಇಟ್ಸ್ ಗೋ ಅಲ್ವಾ? ಭಗವಂತ ಇದ್ದಾನೆ, ಮುಂದೆ ಏನೋ ಸರಿ ಮಾಡ್ತಾನೆ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಧೃತಿ ದೇವತೆಯಲ್ಲಿ ಭಗವಂತ ಇದ್ದಾನೆ. ಧೃತಿ ದೇವತೆ ಅಂದ್ರೆ ಧಾರಕನಾಗಿ ಇದ್ದಾನೆ. ಧೃತಿ ಅಂದ್ರೆ ಧಾರಕ ಅಂದ್ರೆ ಅಚಲವಾದ ನಿಲುವು, ಧೈರ್ಯ. ಈಗ ನಾನು ಭಗವದ್ಗೀತೆ ಕಲ್ತ್ಕೊಳ್ತೀನಿ ಅಂದಾಗ ಮಿನಿಮಮ್ ಐ ನೀಡ್ 2 years ಟು ಲರ್ನ್ ಆಲ್ ಶ್ಲೋಕಾಸ್ ಮೀನಿಂಗ್ ಅಂತ ಅಂದಾಗ ನಾನು 2 ವರ್ಷ ಅದಕ್ಕೆ ಇನ್ವೆಸ್ಟ್ ಮಾಡ್ಲೇಬೇಕು. ಈಗ ಒಬ್ಬ ಸೆಕೆಂಡ್ PUC ಒಬ್ಬ ಹುಡುಗ ಕಾಲೇಜಿಗೆ ಸೇರ್ತಾನೆ ಅಂದ್ರೆ ಅವನು 2 ವರ್ಷ ಇನ್ವೆಸ್ಟ್ ಮಾಡ್ಲೇಬೇಕು. ಡಿಗ್ರಿಗೆ ಸೇರ್ತಾನೆ ಅಂದ್ರೆ 3 ವರ್ಷ ಇನ್ವೆಸ್ಟ್ ಮಾಡ್ಲೇಬೇಕು. ಮಾಸ್ಟರ್ ಡಿಗ್ರಿ ಸೇರ್ತಾನೆ ಅಂದ್ರೆ 2 ವರ್ಷ ಇನ್ವೆಸ್ಟ್ ಮಾಡ್ಲೇಬೇಕು. ತನ್ನ ವಿದ್ಯೆಗೋಸ್ಕರ ಆತ LKG UKG ಇಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗೆ ಅದು ಎಷ್ಟು ವರ್ಷ ಇದೆಯೋ ಅಷ್ಟು ವರ್ಷ ಅವನು ಇನ್ವೆಸ್ಟ್ ಮಾಡ್ಲೇಬೇಕು. ಒಂದಿನ ಇವತ್ತು ನಾನು ಕಾಲೇಜಿಗೆ ಅಡ್ಮಿಷನ್ ಮಾಡ್ಬಿಟ್ಟೆ, ಒಂದಿನ ಹೋದೆ, ಮಾರನೇ ದಿನ ನಾನು ಹೋಗಲ್ಲ ಅಂದ್ರೆ ಅವ್ರಿಗೆ ಅಡ್ಮಿಷನ್ ಸಿಕ್ಕುತ್ತಾ? ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಕ್ಕುತ್ತಾ? ಇಲ್ಲ ಅಲ್ಲ. ಅದೇ ರೀತಿ ನನ್ನ ಜೀವನದಲ್ಲಿ ನಾನು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಉದಾಹರಣೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು, ಎಸ್ ಎವ್ರಿ ಡೇ ಐ ವಿಲ್ ಗೋ ಫಾರ್ ವಾಕ್. ಎಸ್ ನಾನು ನನ್ನ ದೇಹಕ್ಕೆ ಬೇಡ ಅನ್ನದೇ ಇರೋ ಆಹಾರವನ್ನ ತೆಗೆದುಕೊಳ್ಳುವುದಿಲ್ಲ. ಒಂದಿನ 2 ದಿನ ಅಲ್ಲ. ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಾ, ನಾನು ಸೇವನೆ ಮಾಡಬಾರ್ದು. ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಾ, ನಾನು ವಾಕಿಂಗ್ ಮಾಡ್ಲೇಬೇಕು. ಅಥವಾ 1 ದಿನ ಮಾಡಿ 2 ದಿನ ಮಾಡಿ ನಾನು ಬಿಟ್ಬಿಟ್ಟೆ ಅಂತ ಅಂದ್ರೆ ಅದು ವೇಸ್ಟ್. ಹಾಗಾಗಿ ಇಲ್ಲಿ ಧೃತಿ ದೇವತೆ ಇರಬೇಕು ಅಂತ ಅಂದ್ರೆ ಮೊದಲಿಗೆ ನನ್ನಲ್ಲಿ ಇಚ್ಛಾಶಕ್ತಿ ಇರಬೇಕು. ಎಸ್, ನಾನು ಹೆಲ್ದಿ ಆಗಿರ್ಬೇಕು, ಅಥವಾ ನಾನು ವಿದ್ಯೆಯನ್ನ ಕಲಿಬೇಕು, ನಾನು ಬುದ್ಧಿವಂತಳಾಗ್ಬೇಕು, ನನಗೆ ಜ್ಞಾನ ಬೇಕು. ಹೌದಾ? ಇದೆಲ್ಲ ಬೇಕಾ? ಹಾಗಿದ್ರೆ ನೀನು ನಿರಂತರವಾಗಿ ಅದರ ಪ್ರಯತ್ನದಲ್ಲಿ ಇರಬೇಕು. 1 ದಿನ 2 ದಿನದಲ್ಲಿ ಅಲ್ಲ, ನಿರಂತರವಾಗಿ ಇರಬೇಕು. ಆಗ ಮಾತ್ರ ಧೃತಿ ದೇವತೆ ನಿನ್ನ ಆ ಕಾರ್ಯವನ್ನ ಯಶಸ್ಸು ಮಾಡ್ತಾ ಹೋಗ್ತಾಳೆ. ಇನ್ನು ಇದೇ ಶ್ಲೋಕದ ಕೊನೆಯಲ್ಲಿ ಹೇಳ್ತಾ ಹೋಗ್ತಾನೆ, ಕ್ಷಮಾ ಅಂದ್ರೆ ಕ್ಷಮೆಯಲ್ಲಿ ನಾನಿದ್ದೇನೆ. ಕ್ಷಮೆ ಅಂದ್ರೆ ಏನು? ಸಹನೆ. ಆ ಎಲ್ಲ ಸಹನೆಯಲ್ಲಿ ಭಗವಂತ ಇದ್ದಾನೆ. ಅಷ್ಟೇ ಅಲ್ಲ, ಭಗವಂತನಿಗೆ ನಾವು ಪುಷ್ಪಗಳನ್ನ ಅರ್ಪಿಸ್ತೀವಿ ಅಂದಾಗ್ಲೂ ಅಷ್ಟೇ, ಅಷ್ಟ ಪುಷ್ಪಗಳು ಅಂತ ಬರ್ತಾ ಹೋಗುತ್ತೆ. ಆ ಅಷ್ಟ ಪುಷ್ಪಗಳಲ್ಲೂ ಸಹ ಭಗವಂತ ಇದ್ದಾನೆ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ? ಅಂದ್ರೆ ಅದರಲ್ಲಿ ಕ್ಷಮೆ ಒಂದು. ಈ ಕ್ಷಮೆ ಅನ್ನೋದು ಹೇಗಪ್ಪ ಅಂತ ಅಂದ್ರೆ, ನಾನು ಕ್ಷಮಿಸ್ತಾ ಬಂದ್ರೆ ನನ್ನ ಹೃದಯದಲ್ಲಿ ಆದಂತಹ ನೋವುಗಳನ್ನ, ಗಾಯವನ್ನ ಅದು ನಿವಾರಣೆ ಮಾಡ್ತಾ ಹೋಗತ್ತೆ.
ನೋಡಿ, ನಾನು ಯಾರಿಗೋ ಒಬ್ರಿಗೆ ಕ್ಷಮಿಸ್ಬಿಟ್ನಾ, ಅದು ನನಗೆ ಒಬ್ರನ್ನ ಕ್ಷಮಿಸ್ದೆ ಅಂದ್ರೆ ನನ್ನ ಹೃದಯಕ್ಕೆ ನಾನು ಆಯಿಂಟ್ಮೆಂಟ್ ಹಚ್ಕೊಂಡ್ ಹಾಗೆ. ಹಾಗಾಗಿ ಭಗವಂತ ಪ್ರತಿಯೊಂದು ಪ್ರತಿಯೊಂದರಲ್ಲೂ ಕೂತಿದ್ದಾನೆ. ಹಾಗೆ ಈ ಕ್ಷಮೆಯಲ್ಲಿ ಕ್ಷಮಾ ಅನ್ನೋ ಹೆಸರಿನಲ್ಲೇ ಕೂತಿದ್ದಾನೆ. ಕ್ಷಮಾ ಅನ್ನೋ ಹೆಸರಿನಲ್ಲಿ ಕುಳಿತು ಆತ ಎಲ್ಲವನ್ನ ಕ್ಷಮಿಸುವ ಗುಣವನ್ನ ಕೊಡ್ತಾ ಹೋಗ್ತಾನೆ. ಹಾಗಾಗಿ ನಾನ್ ಕೇಳ್ಬೇಕು, ಭಗವಂತ ನನಗೂ ಸಹ ಎಲ್ಲರನ್ನ ಕ್ಷಮಿಸುವ ಗುಣವನ್ನ ನನಗೆ ಕೊಡಪ್ಪ. ಯಾಕೆ ಅಂತ ಅಂದ್ರೆ ಅದ್ರಲ್ಲಿ ನೀನಿದ್ಯಾ, ನಾನಿಲ್ಲ. ನಾನು ಇವತ್ತು ಯಾರನ್ನಾರು ಒಬ್ರನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಅಂದ್ರೂ ಸಹ ಅದ್ರಲ್ಲಿ ನಾನಿಲ್ಲ. ಹಾಗಾಗಿ ನೀನಿದ್ಯಾ, ನೀನಿದ್ದಾಗ ಮಾತ್ರ ಅದು ಸಾಧ್ಯ ಅಂತ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತೆ ಜ್ಞಾನ ಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂ ತು ಸಪ್ತಮಂ ಸತ್ಯ ಚೈವ ಮಷ್ಟಮಂ ಅಷ್ಟಮ ಪುಷ್ಪಂ ವಿಷ್ಣು ಪ್ರಿಯಕರ ಭವೇತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಅಷ್ಟ ಪುಷ್ಪಗಳು ಭಗವಂತನಿಗೆ ತುಂಬಾ ಇಷ್ಟ ಅಂತ. ನಾವ್ ಅನ್ಕೊಂತಾ ಇದೀವಿ ಮಲ್ಗೆ ಹೂ ಅರ್ಪಿಸಿದ್ರೆ ಅವನಿಗೆ ತುಂಬಾ ಖುಷಿ ಆಗತ್ತೆ, ಸಂಪಿಗೆ ಹೂ ಅರ್ಪಿಸಿದ್ರೆ ಖುಷಿ ಆಗತ್ತೆ, 8 ಬಗೆಯ ಹೂಗಳಿರ್ಬೇಕು, 3 ಬಗೆಯ ಹೂವಾದ್ರೂ ಇರ್ಲೇಬೇಕು ಅಂತ ನಾವು ಅನ್ಕೊಂತಾ ಇದೀವಿ. ಇಲ್ಲ ರೀ, ಅವನಿಗೆ 8 ಪುಷ್ಪಗಳು ಬೇಕು. ಆ 8 ಪುಷ್ಪಗಳು ಇದ್ರೆ ಮಾತ್ರ ಭಗವಂತನಿಗೆ ತುಂಬಾ ಖುಷಿ ಆಗತ್ತೆ. ಇದು ಯಾವುದೋ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಹೂವಲ್ಲ, ನಮ್ಮಲ್ಲೇ ಇರುವಂತಹ ಹೂ. ಹಾಗಾಗಿ ಆ ನಮ್ಮಲ್ಲಿ ಇರುವಂತಹ ಈ ಅಷ್ಟ ಪುಷ್ಪಗಳನ್ನ ನಾವು ಪ್ರತಿನಿತ್ಯ ಭಗವಂತನಿಗೆ ಅರ್ಪಿಸ್ಬೇಕು. ತಗೋ ಭಗವಂತ, ನಿನಗಿಷ್ಟ ಅಲ್ವಾ ಅಂತ. ಹಾಗಾಗಿ ಅಹಿಂಸೆ, ಇಂದ್ರಿಯ ನಿಗ್ರಹ, ದಯೆ, ಕ್ಷಮೆ, ಧ್ಯಾನ, ಜ್ಞಾನ, ತಪಸ್ಸು, ಸತ್ಯ, ಈ ಅಷ್ಟಪುಷ್ಪಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಇಲ್ಲಿ ಅವನೇ ಹೇಳ್ತಾ ಇದ್ದಾನೆ, ನಾನು ಕ್ಷಮೆಯಲ್ಲಿ ನಾನಿದ್ದೇನೆ. ಈ ಕ್ಷಮೆಯಲ್ಲಿ ಯಾಕಿದಪ್ಪ ಅಂತ ಅಂದ್ರೆ ಈ ಎಲ್ಲ ದೇವಿಗಳು ಏನಿದ್ದಾರೆ, ಈ ಎಲ್ಲ ದೇವಿಯರು ಇರೋದು ನಮ್ಮ ಏಳಿಗೆಗೆ. ಕ್ಷಮೆ ಇರ್ಬೋದು, ದ್ಯುತಿ ಇರಬಹುದು, ಅಥವಾ ಮೇಧಾದೇವಿ ಇರ್ಬೋದು, ಸ್ಮೃತಿ ದೇವಿ ಇರ್ಬೋದು, ವಾಕ್ ಇರ್ಬೋದು, ದೈವಿ ಸಂಪತ್ತು ಇರ್ಬೋದು, ಶ್ರೀ ಇರ್ಬೋದು. ಈ ಎಲ್ಲಾ ದೇವತೆಯರಲ್ಲಿ ನಾನಿದ್ದೇನೆ. ಯಾಕೆ ಅಂದ್ರೆ ಭಕ್ತರನ್ನ ಉದ್ಧಾರ ಮಾಡೋದಿಕ್ಕೋಸ್ಕರ ನಾನಿದ್ದೇನೆ. ನೋಡಿ, ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ಈ 34ನೇ ಶ್ಲೋಕ ನಿಜಕ್ಕೂ ಸಹ ತುಂಬಾ ವಿಶೇಷವಾಗಿದೆ ಅಂತ. ಅಂದ್ರೆ ಸುದೀರ್ಘವಾದ ಅರ್ಥವನ್ನ ಹೊಂದಿದೆ. ಅದೇ ರೀತಿ 35ನೇ ಶ್ಲೋಕಕ್ಕೆ ಹೋದಾಗ ಬೃಹಸ್ಪತವಾದವುದು ತಥಾ ಕೂಡ ಸಾಮ್ಯಂ ಸಾಮವೇದದ ಗೀತೆಯಲ್ಲಿ ಗಾಯತ್ರಿ ಮಂತ್ರ ಛಂದಸ್ಸಾರ ಎಲ್ಲಾ ಛಂದಸ್ಸುಗಳಲ್ಲಿ ಅಹಂ ನಾನು ಮನಸಾಂ ಅಂದ್ರೆ ಮಾಸಗಳಲ್ಲಿ ಮಾರ್ಗಶಿರದಲ್ಲಿ ಅಹಂ ನಾನು ಋತೂಣಾಂ ಎಲ್ಲಾ ಋತುಗಳಲ್ಲಿ ಕುಸುಮಾಕರಂ ಅಂದ್ರೆ ಕುಸುಮಾಕರನಾಗಿ ಇದ್ದೇನೆ ಅಂತ. ಕುಸುಮಾಕರ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಸಾಮವೇದದಲ್ಲಿ ನಾನಿದ್ದೇನೆ ಅಂದ್ರೆ ಎಲ್ಲಾ ವೇದಗಳಲ್ಲಿ, ಸಾಮವೇದದಲ್ಲಿ ಭಗವಂತ ಇದ್ದಾನೆ. ಆ ಸಾಮವೇದದಲ್ಲೂ ಅನೇಕ ಶೈಲಿಗಳಿದೆಯಂತೆ. ಆ ಸಾಮವೇದದಲ್ಲಿ ಅನೇಕ ಶೈಲಿಗಳು ಹೇಗಿದೆ, ಈಗ ನಾವು ಸಂಗೀತ ಅಂತ ತಗೊಂಡ್ರೆ ಎಷ್ಟೊಂದು ರಾಗಗಳಿದೆ ಅಲ್ವಾ, ಅದೇ ರೀತಿ ಸಾಮವೇದ ಅಂತ ತೆಗೆದುಕೊಂಡಾಗ್ಲೂ ಅದರಲ್ಲಿ ಅನೇಕ ವಿಧಗಳಿದೆ. ಅದರಲ್ಲಿ ಆತ ಬೃಹತ್ ಸತಾಮನಲ್ಲಿ ಇದ್ದಾನೆ. ಅಂದ್ರೆ ಬೃಹತ್ ಅಂದ್ರೆ ಎಲ್ಲವುದರ ಸಾರ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ಆ ಎಲ್ಲವುದರ ಸಾರವಾದ ಸಾಮವೇದದಲ್ಲಿ ನಾನು ಇದ್ದೇನೆ. ಅದೇ ರೀತಿ ಛಂದಸ್ಸಿನಲ್ಲಿ ನಾನು ಗಾಯತ್ರಿ ಛಂದಸ್ಸಿನಲ್ಲಿ ಇದ್ದೀನಿ. ಛಂದಸ್ಸು ಅಂತ ಅಂದ್ರೆ ಅಕ್ಷರಗಳ ಗುಂಪುಗಳು ಸೇರಿ ಒಂದು ಛಂದಸ್ಸಾಗ್ತಾ ಹೋಗುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಅನುಷ್ಠುಪ್ ಛಂದಸ್ ಅಂದ ತಕ್ಷಣ 16 ಅಕ್ಷರಗಳು ಇರುತ್ತೆ. ಈಗ ಉದಾಹರಣೆ ವಿಷ್ಣು ಸಹಸ್ರನಾಮ ಇರಬಹುದು, ಅಥವಾ ಲಲಿತಾ ಸಹಸ್ರನಾಮ ಇರಬಹುದು. ಇದೆಲ್ಲವುದು ಸಹ ಅನುಷ್ಠುಪ್ ಛಂದಸ್ಸಲ್ಲೇ ಇರುತ್ತೆ. 16 ಅಕ್ಷರ ಇರುತ್ತೆ. ನೀವು ಕೂತ್ಕೊಂಡು ಕೌಂಟ್ ಮಾಡಿದಾಗ ನಿಮಗೆ ಸರಿಯಾಗಿ ಸಿಕ್ಕತ್ತೆ. ಅದೇ ರೀತಿ ಗಾಯತ್ರಿ ಛಂದಸ್ಸು ಬಹಳ ವಿಶೇಷದಲ್ಲಿ ವಿಶೇಷ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಅದರಲ್ಲಿ 24 ಅಕ್ಷರಗಳಿರುತ್ತೆ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರನೇ ವಿಶೇಷ ಅಲ್ವಾ. ಅದೇ ರೀತಿ ಎಲ್ಲಾ ದೇವತೆಗಳಿಗೂ ಸಹ ಗಾಯತ್ರಿ ಮಂತ್ರ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲಾ ದೇವತೆಗಳಿಗೂ
ಮಂಗಳಾರತಿ ಆದ ಮೇಲೆ ಪುಷ್ಪಾರ್ಚನೆ ಮಾಡ್ಬೇಕಾದ್ರೆ, ವೇದ ವೇದವನ್ನ ಸಮರ್ಪಣೆ ಮಾಡ್ಬೇಕಾದ್ರೆ ಈ ಆಯಾ ದೇವತೆಗಳಿಗೆ ಸಂಬಂಧಪಟ್ಟ ಗಾಯತ್ರಿ ಮಂತ್ರವನ್ನು ಸಹ ಒಪ್ಪಿಸ್ತಾ ಹೋಗ್ತಾರೆ. ಹಾಗಾಗಿ ಆ ಛಂದಸ್ಸಿನಲ್ಲಿ ನಾನು ಗಾಯತ್ರಿ ಛಂದಸ್ಸಿನಲ್ಲಿ ಇದ್ದೀನಿ. ಯಾಕೆ ಈ ಗಾಯತ್ರಿ ಮಂತ್ರಕ್ಕೆ ವಿಶೇಷ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಅದೇ ರೀತಿ ಮಾಸಗಳ ಪೈಕಿ ನಾನು ಮಾರ್ಗಶಿರ ಮಾಸದಲ್ಲಿ ಇದ್ದೀನಿ. ಮಾರ್ಗಗಳ ಪೈಕಿ ಹುಡುಕುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಮಾರ್ಗ ಶೀರ ನೋಡಿ, ಮಾರ್ಗ ಅಂದ್ರೆ ಹುಡುಕೋದು, ಶಿರ ಅಂದ್ರೆ ತಲೆ, ಮಾಸ ಅಂದ್ರೆ ಮಾಸ ತಿಂಗಳು. ಅಂದ್ರೆ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಒಬ್ಬನೇ ಇರಬೇಕು, ಅವನು ಭಗವಂತ. ಆ ಭಗವಂತನನ್ನು ಹುಡುಕುವ ಮಾಸವೇ ಮಾರ್ಗಶಿರ ಮಾಸ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮಾರ್ಗಶಿರ ಮಾಸ ವಿಶೇಷವಾಗಿ ಭಗವಂತ ಇದ್ದಾನೆ. ಅದೇ ರೀತಿ ಋತುಗಳಲ್ಲಿ ಕುಸುಮಾಕರನಾಗಿ ಇದ್ದೇನೆ. ಕುಸುಮಾಕರ ಅಂದ್ರೆ ವಸಂತ ಮಾಸದಲ್ಲಿ ನಾನಿದ್ದೇನೆ. ಈ ವಸಂತ ಮಾಸಕ್ಕೆ ಯಾಕಪ್ಪ ಇಷ್ಟೊಂದು ವಿಶೇಷ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಶಿಶಿರ ಋತುವಿನಲ್ಲಿ ಎಲ್ಲವನ್ನ ಕಳೆದುಕೊಳ್ಳೋ ಈ ಪ್ರಕೃತಿ ವಸಂತ ಮಾಸದಲ್ಲಿ ಮತ್ತೆ ಎಲ್ಲವನ್ನ ಪಡೆದುಕೊಳ್ತಾ ಹೋಗುತ್ತೆ ಅಲ್ವಾ? ನೋಡಿ, ಅದು ಎಷ್ಟು ಸುಂದರವಾಗಿದೆ ಅಂದ್ರೆ ಕುಸುಮಾಕರ ಅಂತ. ನಮ್ಮೆಲ್ರಿಗೂ ಗೊತ್ತು, ಚೈತ್ರ ಮಾಸ ಅಂದ್ರೆ ವಸಂತ ಮಾಸ ಅಂದ್ರೇನೆ ಕಲರ್ಫುಲ್ ಫ್ಲವರ್ಸ್ ಅಲ್ವಾ? ಪ್ರತಿಯೊಂದು ಚಿಗುರ್ತಾ ಇರುತ್ತೆ, ಹೊಸ ಹಣ್ಣುಗಳು, ಹೊಸ ಹೂಗಳು, ಆ ಹೊಸ ಪರಿಮಳ, ಆ ದುಂಬಿಯ ಜೇಂಕಾರ, ಪ್ರತಿಯೊಂದು ಸಹ ನಾವು ಈ ವಸಂತ ಮಾಸದಲ್ಲಿ ನೋಡಬಹುದು. ಅದೇ ರೀತಿ ಇಲ್ಲಿ ಮಾ ಅಂದ್ರೆ ಜ್ಞಾನ ಅಂತ ಬರುತ್ತೆ. ಸು ಕು ಸು ಅಂತ ಅಂದ್ರೆ ಒಳ್ಳೆಯ ಜ್ಞಾನ. ಕುಸು ಅಂದ್ರೆ ಆ ಮಾ ಅಂದ್ರೆ ಜ್ಞಾನ, ಕುಸುಮ, ಸುಕುಸುಮ ಅಂತ ಅಂದ್ರೆ ಒಳ್ಳೆಯ ಜ್ಞಾನವನ್ನ ನಮಗೆ ಕೊಡ್ತಾ ಹೋಗ್ತಾನೆ. ಸಾಮಾನ್ಯವಾಗಿ ಹೇಳ್ತಾ ಹೋಗ್ತಾರೆ, ಈ ಆ ವಸಂತ ಕಾಲದಲ್ಲಿ ನಮ್ಮ ಮನಸ್ಸು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕಂತ. ಇಲ್ಲ ಅಂದ್ರೆ ಆದಷ್ಟು ಬೇಗ ನಮಗೆ ಬೇರೆಯ ವಿಷಯದಲ್ಲಿ ನಮ್ಮ ಮನಸ್ಸು ಹೋಗೋದು ಜಾಸ್ತಿ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ವಸಂತ ಮಾಸದಲ್ಲಿ ನಾನು ಕುಸುಮಾಕರನಾಗಿದ್ದೇನೆ, ಅಂದ್ರೆ ಒಳ್ಳೆಯ ಜ್ಞಾನ ಕೊಡುವವನಾಗಿ ನಾನು ಇದ್ದೀನಿ. ಅದಕ್ಕೋಸ್ಕರನೇ ಚೈತ್ರ ಮಾಸವನ್ನ ದಾನದ ಮಾಸ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಹಲವಾರು ವ್ರತಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಚೈತ್ರ ಮಾಸದಲ್ಲಿ ಮುತ್ತೈದೆಯರಿಗೆ ಕಾಲ್ ತೊಳೆದು ನಾವು ಕುಂಕುಮ ಕೊಡುವ ಪದ್ಧತಿ ಸಹ ಬರ್ತಾ ಹೋಗುತ್ತೆ. ಅಂದ್ರೆ ಚೈತ್ರ ಮಾಸದಲ್ಲಿ ದಾನಕ್ಕೆ ಅತಿ ಹೆಚ್ಚು ಶ್ರೇಷ್ಠತೆಯನ್ನ ಕೊಡ್ತಾ ಹೋಗ್ತಾರೆ. ಯಾಕೆಂದ್ರೆ ಆ ಚೈತ್ರ ಮಾಸದಲ್ಲಿ ಅಂದ್ರೆ ವಸಂತ ಕಾಲದಲ್ಲಿ ಭಗವಂತ ಇದ್ದಾನೆ ಅಂತ. ಹಾಗಾಗಿ ಚೈತ್ರ, ವೈಶಾಖ ಎಲ್ಲವೂ ಸಹ ವಸಂತ ಕಾಲವೇ. ಆಗ್ಲೇ ನಮಗೆ ಅಕ್ಷಯ ತದಿಗೆನೂ ಬರೋದು. ಯೋಚನೆ ಮಾಡಿ. ಅಂದ್ರೆ ನಮ್ಮ ಅಕ್ಷಯ ಯಾವ್ದಾಗ್ಬೇಕಪ್ಪ ಅಂದ್ರೆ ನಮ್ಮ ಜ್ಞಾನ, ಭಗವಂತನ ಪ್ರೀತಿ, ಭಗವಂತನ ಭಕ್ತಿ ಅಕ್ಷಯವಾಗಬೇಕೇ ಹೊರತು ನಮ್ಮಲ್ಲಿರೋ ಹಣ ಅಲ್ಲ. ಹಣ ಇವತ್ತು ಯಾರು ಬೇಕಾದ್ರೂ ಕಸ್ಕೊಂಡು ಹೋಗ್ಬೋದು. ಆದ್ರೆ ನಮ್ಮಲ್ಲಿರುವಂತಹ ಜ್ಞಾನ, ನಮ್ಮಲ್ಲಿರುವಂತಹ ಭಕ್ತಿ, ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳು ನಾವು ಹಂಚಿದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ವಿನಃ ಕಮ್ಮಿ ಅಂತೂ ಖಂಡಿತ ಆಗಲ್ಲ ಕಣ್ರಿ. ಎಲ್ಲರೂ ಕಮ್ಮಿ ಆಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ನಮ್ಮಲ್ಲಿರೋ ಜ್ಞಾನ ಹಂಚೋಣ, ನಮ್ಮಲ್ಲಿರುವಂತಹ ಒಳ್ಳೆಯ ಬುದ್ಧಿಯನ್ನ, ಒಳ್ಳೆಯ ಗುಣವನ್ನ ಹಂಚೋಣ. ಸಂಪತ್ತು ಅಂತ ಅಂದ್ರೇನೆ ಎಲ್ಲೂ ಕರಗದೆ ಇರೋದು, ಹಂಚದಷ್ಟು ಜಾಸ್ತಿ ಆಗ್ಬೇಕಂತ. ಅದು ಯಾವ್ದಾದ್ರು ಇದ್ರೆ ನಮ್ಮ ಒಳ್ಳೆ ಗುಣ, ನಮ್ಮ ಜ್ಞಾನ ಅಷ್ಟೆ. ಅದನ್ನ ಭಗವಂತ ನಮಗೆ ಕರುಣಿಸ್ಲಿ. ಯಾಕೆ ಅಂತ ಅಂದ್ರೆ ನಾಹಂ ಕರ್ತ ಹರಿಕರ್ತ. ನೋಡಿ, ಅಂದ್ರೆ ಪ್ರತಿನಿತ್ಯ ಯಾಕೆ ಇದನ್ನ ಪದೇ 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 ಹೇಳ್ತೀವಿ ಅಂತ ಅಂದ್ರೆ ನಮ್ಮ ಮನಸ್ಸು ತುಂಬಾ ಚಂಚಲ ಕಣ್ರಿ. ಆ ಮಂಗ ಏನ್ ಮಾಡುತ್ತೆ, ಬೇಗ ಬೇರೆ ಕಡೆ ಹಾರೋಗ್ಬಿಡುತ್ತೆ. ಅದನ್ನ ಅವಾಗವಾಗ ಕರ್ಕೊಂಬಂದ್ ಹೊಡೆದ್ಬಿಟ್ಟು ಕೂರಿಸ್ಬೇಕು. ನೋಡು, ನಿಂದೇನು ಇಲ್ಲ, ಭಗವಂತ ನಡೆಸಿದ್ರೆ ಮಾತ್ರ ನಿಂದು, ಇಲ್ಲ ಅಂದ್ರೆ ನಿಂದು ಅನ್ನೋದು ಏನೂ ಇಲ್ಲ, ಅದನ್ನ ತಿಳ್ಕೊ ಅಂತ ನಾವು ಪದೇ ಪದೇ ನಮ್ಮ ಮನಸ್ಸಿಗೆ ಹೇಳ್ತಾನೆ ಇರ್ಬೇಕು. ಕೊನೆ ಪಕ್ಷ ಈ 1 ಗಂಟೆಯ ಆ ಅರ್ಥ ತಿಳಿದುಕೊಳ್ಳುವಂತಹ ಸಮಯದಲ್ಲಿರ್ಬಹುದು. ಈಗ ನಾವು 1 ಗಂಟೆ ಇದನ್ನು ತಿಳ್ಕೊಂಡೆ ಅಂದ್ರೆ ಕಮ್ಮಿ ಅಂದ್ರೆ 1 ಗಂಟೆ ಇರುತ್ತಾ? ಅಲ್ಲಿಗೆ ಕೊನೆ ಪಕ್ಷ 24 ಗಂಟೆಯಲ್ಲಿ 3 ಗಂಟೆನಾದ್ರೂ ನಾವು ಭಗವಂತನ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ಒಳ್ಳೆ ಗುಣದ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅಂದ್ರೆ ಒಳ್ಳೇದೇ ಅಲ್ವಾ? ಯೋಚನೆ ಮಾಡಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಹಾಗೆ ನಮ್ಮನ್ನ ಧರ್ಮ ಮಾರ್ಗದಲ್ಲೂ ಸಹ ನಡೆಸೋ ಭಾರ
ಅವಂದೇ ಅಂತ ಹೇಳೋಣ, ಅವನಿಗೆ ಶರಣಾಗೋಣ ಅಷ್ಟೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.